ಹಾಯ್ ಎಲ್ಲರಿಗೂ ಕಾಮಿಕ್ಸ್ ಇಸಿಯಾ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾನು ಡಿಸ್ಕಸ್ ಮಾಡೋಣ ಅಂತ ಅನಿಸ್ತು. ಸೊ ಈ ಟಾಪಿಕ್ಕು ಕೈಂಡ್ ಆಫ್ ನನ್ನ ಒಪಿನಿಯನ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟಾಪಿಕ್ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡ್ತಾರೆ. ಬಟ್ ಐ ಸಿ ದಟ್ ಪಟಾಕಿ ಸೌಂಡ್ ಇರುತ್ತೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬೇಸಿಕಲಿ ಈ ಟಾಪಿಕ್ಕು ನಾನು ವೆನೆವರ್ ಐ ಸಿ ಡಿಸ್ಕಸಿಂಗು ಜನರಲಿ ಸ್ವಲ್ಪ ಇಮೋಷ್ನಲ್ ಆಗಿಬಿಡ್ತಾರೆ ಆ್ಯಂಡ್ ಯೂಶಲಿ ದ ಸೇಮ್ ಲಾಜಿಕ್ ಯೂಸ್ ಮಾಡ್ತಾರೆ ದಟ್ ಮೂವೀಸ್ ಇತ್ತೀಚೆಗೆ ಅಷ್ಟೊಂದು ಚೆನ್ನಾಗಿ ಮಾಡ್ತಾ ಇಲ್ಲ, ಮೊದಲು ತುಂಬ ಚೆನ್ನಾಗಿ ಮೂವೀಸ್ ಮಾಡ್ತಾಯಿದ್ರು, ಮೊದಲು ಥಿಯೇಟರ್ ಎಷ್ಟು ಚೆನ್ನಾಗಿತ್ತು, ಎಲ್ಲ ಕಡೆ ಥಿಯೇಟರ್ಸ್ನ ಫಿಲ್ ಆಗ್ತಾಯಿತ್ತು, ಇವಾಗ ಜನ ಥಿಯೇಟರ್ಸ್ಗೆ ಹೋಗ್ತಾ ಇಲ್ಲ. ಆಬ್ವಿಯಸ್ಲಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ಜನರ ಮೇಲೆ ಹಾಕ್ಬಿಡ್ತಾರೆ, ಏನಕ್ಕೆ ನೀವು ಥಿಯೇಟರ್ಸ್ಗೆ ಹೋಗ್ತಾ ಇಲ್ಲ ಅಂತ. ಆ್ಯಂಡ್ ಕೈಂಡ್ ಆಫ್ ನನ್ನ ಪ್ರಕಾರ ಕೈಂಡ್ ಆಫ್ ಇಮೋಷ್ನಲ್ ಆಗಿಬಿಡುತ್ತೆ. ಲಾಜಿಕಲಿ ಯಾರು ಜಾಸ್ತಿ ನಾನು ಈ ಟಾಪಿಕ್ನ ಡಿಸ್ಕಸ್ ಮಾಡೋದು ತುಂಬ ಕಮ್ಮಿ ನೋಡಿದ್ದೀನಿ. ಮಾಡ್ತಾರೆ, ಕೆಲವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ಬಿಡ್ತೀನಿ ಈ ವಿಚಾರದಲ್ಲಿ, ವೈ ಥಿಯೇಟರ್ಸ್ ಆರ್ ಎಂಟಿ ಅಂತ. ಸೊ ನನ್ನ ಒಪಿನಿಯನ್ಲಿ ದೇರ್ ಇಸ್ ಮೋರ್ ಲಾಜಿಕಲ್ ರೀಸನ್ ದ್ಯಾನ್ ಜನ ಯೋಚನೆ ಮಾಡೋ ಥರ ಇಮೋಷನಲ್ ರೀಸನ್ಸು, ಮೂವಿ ಚೆನ್ನಾಗಿಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಅದ್ರ ಬಗ್ಗೆ ಬರ್ತೀನಿ ನಾನು ಮೂವೀಸ್ ಬಗ್ಗೆನೂ. ಎನಿವೆ ಇದನ್ನು ಸ್ಟಾರ್ಟ್ ಮಾಡೋಣ. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ಫಸ್ಟ್ ನಾವು ಸ್ವಲ್ಪ ನಮ್ಮ ಟೈಮಲ್ಲಿ ಸ್ವಲ್ಪ ಹಿಂದ್ಗಡೆ ಹೋಗೋಣ. ನಾವೆಲ್ಲ ಮೆಜಾರಿಟಿ ಆಫ್ ಅಸ್ ನಾವು ಮಿಲೇನಿಯಲ್ಸ್ ಆಗಿರ್ತೀವಿ. ಸೊ ಮೋಸ್ಟ್ಲಿ 90s ಬಾರ್ನು. ಸೊ ನಮ್ಮದು ಟೈಮಲ್ಲಿ ನಾವು ನೋಡೋದಾದರೆ, ಇಫ್ ಯು ರಿಯಲಿ ಥಿಂಕ್ ದ್ಯಾಟ್ ಆ ಟೈಮಲ್ಲಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ಟು ಬಿ ಆನೆಸ್ಟು ಸ್ವಲ್ಪ ವಾಪಸ್ ಯೋಚನೆ ಮಾಡಿ, ವಾಸ್ ಇಟ್ ಆ್ಯಕ್ಚುಲಿ ದ್ಯಾಟ್ ಗುಡ್? ಸೊ ನಿಜ ಹೇಳ್ಬೇಕಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆ್ಯಂಡ್ ಐ ಆಮ್ ಟೆಲಿಂಗ್ ಯು ಆನೆಸ್ಟ್ಲಿ, ನಾನು ಸುಮ್ಮನೆ ಶುಗರ್ ಕೋಟ್ ಮಾಡ್ತಾ ಇಲ್ಲ. ಮೊದಲು ನಿಮಗೆ ಗೊತ್ತು ದ್ಯಾಟ್ ಮೆಜಾರಿಟಿ ಆಫ್ ದ ಸ್ಕ್ರೀನ್ಸ್ ಬಂದ್ಬಿಟ್ಟು ಸಿಂಗಲ್ ಸ್ಕ್ರೀನ್ ಇರ್ತಾಯಿತ್ತು. ಆ್ಯಂಡ್ ಟು ಬಿ ವೆರಿ ಆನೆಸ್ಟು, ಫಸ್ಟ್ ಆಫ್ ಆಲ್ ಥಿಯೇಟರ್ ಒಳಗಡೆ ಹೋಗೋದೇ ದೊಡ್ಡ ಕಷ್ಟ ಆಯಿತು. ಪರದಾಡ್ಕೊಂಡು ನೀವು ಥಿಯೇಟರ್ ಹೋಗಬೇಕಿತ್ತು. ಸೊ ನಿಮಗೆ ಗೊತ್ತು ಥಿಯೇಟರ್ಸ್ ಆ್ಯಬ್ಸಲ್ಯೂಟ್ಲಿ ಫಿಲ್ ಆಗ್ತಾಯಿತ್ತು, ಎಸ್ಪೆಷಲಿ ಮೂವಿ ಚೆನ್ನಾಗಿದೆ ಅಂದರೆ. ಸಮ್ಟೈಮ್ಸ್ ನೀವು ಮೂವಿ ಆ್ಯಾವ್ರೇಜ್ ಇದ್ರೂ ಥಿಯೇಟರ್ಸ್ ತುಂಬ ಫಿಲ್ ಆಗ್ತಾಯಿತ್ತು, ಬಿಕಾಸ್ ಎಲ್ಲ ಥಿಯೇಟರ್ಸಲ್ಲಿ ನಿಮಗೆ ಮೂವಿ ಬರ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲು. ಆ್ಯಂಡ್ ದ ಎಕ್ಸ್ಪೀರಿಯನ್ಸ್ ಆಫ್ ಗೆಟಿಂಗ್ ಅ ಟಿಕೆಟ್ ಇಟ್ ಸೆಲ್ಫ್ ವಾಸ್ ಸಚ್ ಅ ಹ್ಯಾಸಲ್. ಫಸ್ಟ್ ಆಫ್ ಆಲ್ ನೀವು ತುಂಬ ಕ್ರೌಡ್ ಇರ್ತಾಯಿತ್ತು, ತುಂಬ ರಶ್ ಇರ್ತಾಯಿತ್ತು, ತುಂಬ ನುಗ್ಗಾಟಗಳು ಇರ್ತಾಯಿತ್ತು. ಸೊ ಎಲ್ಲರಿಗೂ ಅಷ್ಟು ಈಸಿಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ನಿಮಗೆ ಗೊತ್ತು ಲೈಕ್ ಲೈನಲ್ಲಿ ನಿಲ್ಬೇಕಾಗ್ತಾಯಿತ್ತು. ಆ್ಯಂಡ್ ಬೇಸಿಕಲಿ ನಿಮಗೆ ಒಂದೊಂದ್ಸಲಿ ಬ್ಲ್ಯಾಕ್ ಟಿಕೆಟ್ಸ್ ಎಲ್ಲ ತೊಗೋಬೇಕಾಗ್ತಾಯಿತ್ತು. ಸೊ ಅದೆಲ್ಲ ಅಷ್ಟೊಂದು ಎಫರ್ಟ್ ಆಗ್ತಾಯಿತ್ತು. ಇವಾಗ ಕಂಪ್ಲೇಂಟ್ ಮಾಡೋರು ದಟ್ ಪ್ರೈಸ್ ಟಿಕೆಟು ಜಾಸ್ತಿ ಆಗಿಬಿಟ್ಟಿದೆ ಅಂತ. ಆ ಟೈಮಲ್ಲಿ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಟಿಕೆಟೇ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಟಿಕೆಟ್ ಸಿಕ್ಕಿದ್ರೂ ನಿಮಗೆ ಕಷ್ಟಪಟ್ಟು ಹೆಂಗೋ ಬ್ಲ್ಯಾಕಲ್ಲಿ ನಿಮಗೆ ಹುಡುಕ್ಬೇಕಾಗ್ತಾಯಿತ್ತು. ಸೊ ಯು ಆರ್ ಪೇಯಿಂಗ್ ಮೋರ್ ದ್ಯಾನ್ ಲೈಕ್ 3 to 4 times ಎಕ್ಸ್ಟ್ರಾ ನೀವು ಪೇ ಮಾಡ್ತಾಯಿದ್ರಿ. ಸೊ ಆ ಟೈಮಲ್ಲೂ ಸೊ ದ ಎಕ್ಸ್ಪೀರಿಯನ್ಸ್ ಆಫ್ ಗೆಟ್ಟಿಂಗ್ ಇನ್ ಟು ದ ಥಿಯೇಟರ್ ಇಟ್ ಸೆಲ್ಫ್ ವಾಸ್ ಡಿಫಿಕಲ್ಟು. ಓಕೆ, ಇವಾಗ ಥಿಯೇಟರ್ ಸಮ್ಹೌ ಟಿಕೆಟ್ ಸಿಕ್ತು ಅಂತಲೇ ಅಂದ್ಕೊಳ್ಳಿ. ಈಗ ಥಿಯೇಟರ್ ಒಳಗಡೆ ಎಕ್ಸ್ಪೀರಿಯನ್ಸ್ ವಾಸ್ ಗ್ರೇಟ್ ಅಂತ ಕೇಳೋದಂದರೆ, ಟು ಬಿ ಆನೆಸ್ಟು ನನ್ನ ಒಪಿನಿಯಲ್ಲಿ ಆ್ಯಾವ್ರೇಜ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತಾ ಇದ್ದೆ. ಸೊ ಒಂದೊಂದ್ಸಲಿ ನಿಮಗೆ ಸ್ಕ್ರೀನ್ಸು ಪ್ಲೇ ಆಗಬೇಕಾದ್ರೆ ಮಧ್ಯದಲ್ಲಿ ಆಫ್ ಆಗ್ತಾಯಿತ್ತು, ಕರೆಂಟ್ ಆಫ್ ಆಗ್ತಾಯಿತ್ತು, ಇದೆಲ್ಲ ನಿಮ್ಗೆ ಮರ್ತೋಗಿದೆ ಅಂತ ಅನಿಸ್ತಾ ಇದೆ. ಸೊ ಆ ಥರ ಇಶ್ಯೂಸು ಆಗ್ತಾಯಿತ್ತು. ಆ್ಯಂಡ್ ಸಮ್ಟೈಮ್ಸ್ ನಿಮಗೆ ಆಬ್ವಿಯಸ್ಲಿ ದ ಥಿಯೇಟರ್ ತುಂಬ ಫಿಲ್ ಆಗಿಬಿಟ್ರೆ ನಿಮಗೆ ಹೆವಿ ಹೀಟ್ ಫೀಲ್ ಆಗ್ತಾಯಿತ್ತು. ಸಮ್ಟೈಮ್ಸು ಫ್ಯಾನ್ಸ್ ಎಲ್ಲ ಚೆನ್ನಾಗಿ ರನ್ ಆಗ್ತಾಯಿಲ್ಲ, ಕರೆಂಟ್ ಇಲ್ಲ ಅಂದರೆ ನಿಮಗೆ ಫ್ಯಾನ್ ಇಲ್ಲದೆ ನೀವು ಮೂವೀಸ್ನ ವಾಚ್ ಮಾಡಬೇಕಾಗ್ತಾಯಿತ್ತು. ಸೊ ಎಕ್ಸ್ಪೀರಿಯನ್ಸ್ ತುಂಬ ಕಷ್ಟ ಆಯಿತು. ಆ್ಯಂಡ್ ಆಲ್ಸೋ ಫುಡ್ ವಿಚ್ ನಾವಿವಾಗ ತುಂಬ ಕಂಪ್ಲೇಂಟ್ ಮಾಡ್ತೀವಿ, ಫುಡ್ ಎಕ್ಸ್ಪೆನ್ಸಿವ್ ಆಗಿದೆ, ಅದಿದೆ ಅಂತಲ್ಲ. ಆ ಟೈಮಲ್ಲಿ ನಿಮಗೆ ಫುಡ್ಡೇ ಅವೈಲೇಬಲ್ ಇರ್ತಾ ಇರಲಿಲ್ಲ ತುಂಬ ಟೈಮ್ಸು. ಆ್ಯಂಡ್ ಫುಡ್ ಅವೈಲೇಬಲ್ ಇದ್ದರೂ ನಿಮಗೆ ಲೋ ಕ್ವಾಲಿಟಿ ಫುಡ್ ಇರ್ತಾಯಿತ್ತು. ಆ್ಯಂಡ್ ಇವಾಗಿರೋ ಕ್ರೌಡ್ಸ್ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡ್ತೀವಲ್ಲ, ಲೈಕ್ ತುಂಬ ರೀಲ್ಸ್ಗೋಸ್ಕರ, ಅಟೆನ್ಷನ್ಗೋಸ್ಕರ ಏನೇನೋ ಮಾಡ್ತಾರಂತ. ಆ ಟೈಮಲ್ಲಿ ಟು ಬಿ ವೆರಿ ಆನೆಸ್ಟು ಕ್ರೌಡ್ಸು ಓಕೆ ಇದಾದರೂ ಫೈನ್ ಅಂತ ಅನಿಸ್ತಾಯಿತ್ತು ನಿಮಗೆ. ಆವಾಗ ಕ್ರೌಡ್ ತುಂಬಾ ಒಂಥರ ಅಗ್ರೆಸಿವ್ ಆಗಿ ಇರ್ತಾಯಿದ್ರು. ಸ್ವಲ್ಪ ಕೆಲವರೆಲ್ಲ ಅಂತ ನಿಮ್ಗೆ ಗೊತ್ತಿರೋ ಪ್ರಕಾರ ಡ್ರಂಕರ್ಡ್ಸು, ಸಿಗರೇಟ್ ಎಲ್ಲ ಅಲ್ಲೇ ಊದ್ತಾಯಿದ್ರು. ಆಮೇಲೆ ಕೆಲವರಂತೂ ಮಿಸ್ಬಿಹೇವ್ ಕೂಡ ಮಾಡ್ತಾಯಿದ್ರು. ಆ ಟೈಮಲ್ಲಿ ಯಾರು ಅದನ್ನು ನೋಡ್ಕೊಳ್ಳೋರು ಇರಲಿಲ್ಲ. ಅಟ್ಲೀಸ್ಟ್ ಇವಾಗ ನಿಮಗೆ ಸೆಕ್ಯೂರಿಟಿ ಪರ್ಸನಲ್ ಆದರೂ ಇದ್ದಾರೆ ಅಲ್ಲಿ ಟು ಮ್ಯಾನೇಜ್ ಆಲ್ ದಿಸ್ ಥಿಂಗ್ಸ್, ಮಾಲಲ್ಲಿರೋರು ಎವ್ರಿಥಿಂಗು. ಸೊ ಆ ಟೈಮಲ್ಲಿ ಅದೆಲ್ಲ ಇರಲೇ ಇಲ್ಲ. ಸೊ ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನನ್ನ ಒಪಿನಿಯನ್ಲಿ ಥಿಯೇಟರಲ್ಲಿ ಅಷ್ಟು ಚೆನ್ನಾಗಿ ಇರಲಿಲ್ಲ, ಟು ಬಿ ವೆರಿ ಆನೆಸ್ಟು. ಇಫ್ ಯು ರಿಮೆಂಬರ್ ದೋಸ್ ಡೇಸು 90s ಕಿಡ್ ಆಗಲಿ, ಫಸ್ಟ್ ಆಫ್ ಆಲ್ ಹೋಗೋದೇ ಕಷ್ಟ ಆಯಿತು. ಅದ್ರ ಮೇಲೆ ನಿಮಗೆ ಇನ್ಸೈಡ್ ದ ಥಿಯೇಟರ್ ಎಕ್ಸ್ಪೀರಿಯನ್ಸು ಆ್ಯಾವ್ರೇಜ್ ಇತ್ತು. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಬೌಟ್ ದ ಥಿಯೇಟರ್ ನಿಮಗೆ ಗೊತ್ತಿರೋ ಪ್ರಕಾರ ಇಟ್ ಈಸ್ ಟೈಮ್ ಬೌಂಡ್. ಸೊ ನಿಮಗೆ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ನೀವು ಅವೈಲೇಬಲ್ ಇದ್ದರೆ ಮಾತ್ರ ನೀವು ನೋಡೋಕ್ಕೆ ಆಗ್ತಾಯಿತ್ತು. ಆ್ಯಂಡ್ ನಮ್ಮ ಪೇರೆಂಟ್ಸ್ ನಿಮಗೆ ಗೊತ್ತು ಎಷ್ಟು ಕಷ್ಟಪಟ್ಟು ಥಿಯೇಟರ್ ಟಿಕೆಟ್ಸ್ನ ಹುಡುಕಿ ನಾವೆಲ್ಲ ಹೋಗೋ ಥರ ಮಾಡ್ತಾಯಿದ್ರು. ನಮ್ಮ ಪೇರೆಂಟ್ಸು ಬೇಸಿಕಲಿ ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ಸ್ನ ತೊಗೋತಾಯಿದ್ರು. ಸಮ್ಟೈಮ್ಸ್ ನಿಮಗೆ ಲೈಕ್ ಎಲ್ಲರೂ ಅವೈಲೇಬಲ್ ಇರಬೇಕಿತ್ತು, ನಿಮಗೆ ಒಬ್ಬರಿಗೆ ಜಾಸ್ತಿ ಟಿಕೆಟು ಕೊಡ್ತಾ ಇರಲಿಲ್ಲ, ಬಿಕಾಸ್ ಅದೇ ಬ್ಲ್ಯಾಕ್ ಟಿಕೆಟ್ ಮಾರಾಟ ಭಯದಿಂದ. ಸೊ ಇದೆಲ್ಲ ಕಷ್ಟದಿಂದ ನಾವು ಫಸ್ಟ್ ಆಫ್ ಆಲ್ ಮೂವೀಸ್ನ ನೋಡ್ತಾ ಇದ್ವಿ. ಆನೆಸ್ಟ್ಲಿ ಟು ಬಿ ವೆರಿ ಆನೆಸ್ಟು, ನಾನು ರಿಮೆಂಬರ್ ಮಾಡೋ ಪ್ರಕಾರ 1990ಇಂದ 2000 ತನಕ ದ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನೀವು ಯೋಚನೆ ಮಾಡೋದಾದರೆ ಇಟ್ ವಾಸ್ ಎನ್ ಎಕ್ಸೆಪ್ಷನಲ್ ಎಕ್ಸ್ಪೀರಿಯನ್ಸು. ಬಿಕಾಸ್ ನಿಮಗೆ ಇಟ್ ವಾಸ್ ಅ ರೇರ್ ಫಿನಾಮಿನಾ. ನಿಮಗೆ ಯಾವಾಗಲೂ ಥಿಯೇಟ್ರಲ್ಲಿ ನೋಡೋ ಚಾನ್ಸಸ್ ತುಂಬ ಕಮ್ಮಿ ಇರ್ತಾಯಿತ್ತು. ಟು ಬಿ ವೆರಿ ಆನೆಸ್ಟು, ನಿಮಗೆ ಆ ಟೈಮಿಂದನೇ ದ ಹೋಮ್ ಎಕ್ಸ್ಪೀರಿಯನ್ಸ್ ಆಫ್ ಮೂವೀಸು ವಾಸ್ ಮೋರ್. ನಿಜ ಹೇಳಬೇಕಂದ್ರೆ ಇಫ್ ಯು ರಿಮೆಂಬರ್, ನೀವು ಯಾವಾಗ ಮೂವೀಸ್ ನೋಡ್ತಾ ಇದ್ರಿ ಅಂತ ಜಾಸ್ತಿ ರಿಮೆಂಬರ್ ಮಾಡೋದಾದರೆ, ಯೂಶಲಿ ನೀವು ಮೂವೀಸ್ನ ನೋಡ್ತಾ ಇದ್ದಿದ್ದು ಇನ್ ದ ಹೋಮ್ ಓನ್ಲಿ. ಆ್ಯಂಡ್ ಮೆಜಾರಿಟಿ ಆಫ್ ದ ಟೈಮು ನೀವು ಟಿ ವಿಯಲ್ಲೇ ನೋಡ್ತಾ ಇದ್ರಿ, ಟಿ ವಿ ಚಾನಲ್ಸಲ್ಲೇ ಸಾಕಷ್ಟು ನೋಡ್ತಾ ಇದ್ರಿ. ಆ್ಯಂಡ್ ನಾನು ರಿಮೆಂಬರ್ ಮಾಡ್ತೀನಿ, ಎಸ್ಪೆಷಲಿ ಇಂಗ್ಲೀಷ್ ಮೂವೀಸ್ ಅಂತೂ ನಾನು ನೋಡ್ತಾ ಇದ್ದಿದ್ದು ವಾಸ್ ಮೋಸ್ಟ್ಲಿ ಇನ್ ಟಿ ವಿ ಓನ್ಲಿ. HBO ಆಗಲಿ, ಸ್ಟಾರ್ ಮೂವೀಸ್ ಆಗಲಿ, ಅದರಲ್ಲಂತೂ ತುಂಬ ನೋಡ್ತಾ ಇದ್ದೆ. ಈವನ್ ಕನ್ನಡ ಮೂವೀಸು ನಾನು ಉದಯ ಚಾನಲ್ಲು ಅದರಲ್ಲೆಲ್ಲೇ ಜಾಸ್ತಿ ನೋಡ್ತಾ ಇದ್ದಿದ್ದು. ಸೊ ಐ ರಿಮೆಂಬರ್ ಮೋರ್ ವಾಚಿಂಗ್ ಇನ್, ಐ ವುಡ್
ವುಡ್ ಸೇ ಟಿ ವಿಸ್ ಓನ್ಲಿ. ಆ್ಯಂಡ್ ಟಿ ವಿ ಎಕ್ಸ್ಪೀರಿಯನ್ಸ್ ಆ ಟೈಮ್ ಯಾವ ಥರ ಇತ್ತು, ನಾವು ಆ್ಯಕ್ಚುಲಿ ಟಿ ವಿ ಎಕ್ಸ್ಪೀರಿಯನ್ಸ್ನ ಹೇಟ್ ಮಾಡ್ತಾ ಇದ್ವಾ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಅವಾಗ್ಲೂ ನನಗಂತೂ ನೆನಪಿರೋ ಪ್ರಕಾರ ನನಗೆ ಟಿ ವಿ ಎಕ್ಸ್ಪೀರಿಯನ್ಸೇ ಬೆಸ್ಟ್ ಇತ್ತು. ಥಿಯೇಟರ್ ಆಬ್ವಿಯಸ್ಲಿ ನಮಗೆ ಆ ಟೈಮಲ್ಲಿ ಹೆಂಗೆ ನಾನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ಒಂದು ಚಾನ್ಸ್ ಸಿಕ್ಕಿದ್ರೆ ನೋಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಹೊರತು ನಾನು ಅಲ್ಲೇ ನೋಡಲೇಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಫಾರ್ ಮೀ ವಾಚಿಂಗ್ ಇನ್ ದ ಟಿ ವಿ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ ಸೆಲ್ಫ್. ಸೊ ಟಿ ವಿ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು. ಬಟ್ ದ ಪ್ರಾಬ್ಲಮ್ ವಿತ್ ಟಿ ವಿ ಏನು ಅಂತ ಹೇಳೋದಾದರೆ, ಟಿ ವಿ ಎಕ್ಸ್ಪೀರಿಯನ್ಸ್ ನೋಡೋದಾದರೆ, ಒಂದು ತುಂಬ ಆ್ಯಡ್ಸ್ ಇರ್ತಾ ಇತ್ತು. ನಿಮಗೆ ಸಾಕಷ್ಟು ಆ್ಯಡ್ಸ್ ನೋಡಿಕೊಂಡು ಒಂದು 2 ಗಂಟೆ ಮೂವಿನ ನೀವು ಆಲ್ಮೋಸ್ಟ್ 4 ಗಂಟೆ ಮೂವಿ ಥರ ನೋಡಬೇಕಾಗ್ತಾಯಿತ್ತು. ಸೊ ಅದು ಒಂದು ಪೇಯ್ನ್ ಇರ್ತಾಯಿತ್ತು. ಆ್ಯಂಡ್ ಸೆಕೆಂಡ್ ಆಬ್ವಿಯಸ್ಲಿ ದ ಸೇಮ್ ಪ್ರಾಬ್ಲಮ್ ವಿತ್ ದ ಥಿಯೇಟರ್, ದಟ್ ಈಸ್ ದ ಐ ವುಡ್ ಸೇ ಟೈಮ್ ಬೌಂಡ್ ಪ್ರಾಬ್ಲಮ್. ಅಂದರೆ ನೀವು ಅದೇ ಟೈಮಲ್ಲಿ ನೀವು ಇದ್ದರೆ ಮಾತ್ರ ನೋಡೋಕ್ಕಾಗ್ತಾಯಿತ್ತು. ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ಮೂವೀಸ್ ಬಂದುಬಿಟ್ಟು ಫಸ್ಟ್ ಥಿಯೇಟ್ರಲ್ಲಿ ಲಾಂಚ್ ಆಗ್ತಾಯಿತ್ತು. ಆ್ಯಂಡ್ 1 ವರ್ಷ 1-2 ವರ್ಷ ಆದಮೇಲೆ ನಿಮಗೆ ಮೇ ಬಿ ನೀವು ಟಿ ವಿಯಲ್ಲಿ ನೋಡೋದ್ರಿಂದ ಆಬ್ವಿಯಸ್ಲಿ ಯು ಹ್ಯಾವ್ ಟು ವಾಚ್ ದ ಮೂವೀಸ್ ಲೇಟು. ಬಟ್ ಐ ವುಡ್ ಸೇ ಸ್ಟಿಲ್ ನನ್ನ ಪ್ರಕಾರ ನೀವು ಟಿ ವಿಯಲ್ಲೇ ಸಾಕಷ್ಟು ಮೂವೀಸು ನೀವು ನೋಡ್ತಾ ಇದ್ರಿ. ಸೊ ಅಪ್ ಟು ದ 2000 ಎರಾ ದಿಸ್ ವಾಸ್ ದ ಥಿಂಗು. ಬಟ್ 2000 ಎರಾ ಆದಮೇಲೆ ನನ್ನ ಒಪಿನಿಯನಲ್ಲಿ ದ್ಯಾಟ್ ವಾಸ್ ದ ಬೆಸ್ಟ್ ಟೈಮ್ ಫಾರ್ ಎಸ್ಪೆಷಲಿ ನಮ್ಮ ಥರ ಐ ವುಡ್ ಸೇ ಕಾಲೇಜ್ ಗೋಯಿಂಗ್ ಕಿಡ್ಸ್ ಅವ್ರಿಗೆ ಅಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು. ಬಿಕಾಸ್ ಆ ಟೈಮಲ್ಲಿ ನಿಮಗೆ ದ ಇಂಟರ್ನೆಟ್ ಎರಾ ಸ್ಟಾರ್ಟ್ ಆಯಿತು. ಆ್ಯಂಡ್ ಆ ಇಂಟರ್ನೆಟ್ ಎರಲ್ಲಿ ದ ಬೆಸ್ಟ್ ಪಾರ್ಟ್ ಈಸ್ ದ್ಯಾಟ್ ನಾವು ಮೂವೀಸ್ನ CDಸಲ್ಲಿ ನೋಡ್ತಾ ಇದ್ವಿ ಆರ್ ಪೆನ್ ಡ್ರೈವಲ್ಲಿ ನೋಡ್ತಾ ಇದ್ವಿ. ಸೊ ನಿಮಗೆ ನೆನಪಿರೋ ಪ್ರಕಾರ, ಸೊ ಆಲ್ ದೀಸ್ ಮೂವಿ ಬಫ್ ಅಂತೆಲ್ಲ ಮಾತಾಡ್ತಾರಲ್ಲ, ಅವ್ರ ಹತ್ರ ಕೇಳಿ ನೀವು ಮೂವೀಸ್ನ ನೀವು ಎಲ್ಲಿ ನೋಡಿದ್ದು ಅಂತ. ಆಬ್ವಿಯಸ್ಲಿ ಅವರು ಥಿಯೇಟ್ರಲ್ಲಿ ನೋಡಿರಲ್ಲ ಮೆಜಾರಿಟಿ ಆಫ್ ದ ಮೂವೀಸು. ಆ್ಯಂಡ್ ಈ ಮೂವಿ ಬಫ್ ಆಗೋರಿಗೆ ಐ ಥಿಂಕ್ ದ ಮೇನ್ ರೀಸನ್ ಈಸ್ ಅವರು CDಸಲ್ಲಿ ನೋಡಿರ್ತಾರೆ, ಪೆನ್ ಡ್ರೈವ್ಸಲ್ಲಿ ನೋಡಿರ್ತಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದ CD ಆ್ಯಂಡ್ ಪೆನ್ ಡ್ರೈವ್ ವಾಸ್ ದ್ಯಾಟ್ ನಮಗೆ ಇಟ್ ಗೇವ್ ಅಸ್ ಚಾನ್ಸ್ ಟು ಎಕ್ಸ್ಪ್ಲೋರ್ ಸೋ ಮೆನಿ ಮೂವೀಸು. ಎಷ್ಟೊಂದು ಮೂವೀಸ್ನ ನಾವು ನೋಡ್ತಾ ಇದ್ವಿ ನಾವು ಆನ್ ದ್ಯಾಟು. ಆ್ಯಂಡ್ ಸಾಕಷ್ಟು ಮೂವಿ ಬಗ್ಗೆ ನಮಗೆ ನಾಲೆಜ್ ಬಂತು. ಈ ಬಾಲಿವುಡ್ ಯಾವ ಥರ ಮೂವಿ ಮಾಡ್ತಾರೆ, ಹಾಲಿವುಡ್ ಯಾವ ಥರ ಮೂವಿ ಮಾಡ್ತಾರೆ, ಯಾವ ಥರ ಲೈಕ್ ಆರ್ಟ್ ಮೂವೀಸ್ ಇದೆ, ಲೈಕ್ ಸೈಫೈ ಮೂವೀಸ್ ಯಾವ ಥರ ಇದೆ, ಹಾರರ್ ಮೂವೀಸ್ ಯಾವ ಥರ ಇದೆ, ಇದೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದು ವಾಸ್ ಇನ್ ದಿಸ್ ಎರಾ, ದಿ CD ಆ್ಯಂಡ್ ಪೆನ್ ಡ್ರೈವ್ ಎರಾ. ದಟ್ ವಾಸ್ ದ ಬೆಸ್ಟ್ ಎರಾ. ಬಟ್ ಸ್ಟಿಲ್ ನನ್ನ ಪ್ರಕಾರ, ಸೊ ಆ್ಯಸ್ ಐ ಟೋಲ್ಡು, ಇಲ್ಲೂ ನೀವು ನೋಡ್ಬೋದು ದ ಹೋಮ್ ಎಕ್ಸ್ಪೀರಿಯನ್ಸೇ ಮೇನ್ ಜನ ಥ್ರೈವ್ ಮಾಡ್ತಾ ಇದ್ದು. ಬಟ್ ದ ಇಶ್ಯೂಸ್ ನೀವು ಕೇಳೋದಾದರೆ, ಆಬ್ವಿಯಸ್ಲಿ ನಿಮಗೆ ಇದರಲ್ಲಿ ಫ್ರೀಡಮ್ ಸಿಗ್ತಾ ಇತ್ತು, ಎನಿ ಟೈಮ್ ನೀವು ವಾಚ್ ಮಾಡ್ಬೋದು, ದೇರ್ ವಾಸ್ ನೋ ಟೈಮ್ ಬೌಂಡು. ಬಟ್ ದ ಪ್ರಾಬ್ಲಮ್ ಏನು ಅಂದರೆ, ಒಂದು ಆಬ್ವಿಯಸ್ಲಿ ದ ಮೂವೀಸು ರಿಲೀಸ್ ಆದಮೇಲೆ ಆಬ್ವಿಯಸ್ಲಿ ಕೆಲವು ಟೈಮು ಮೂವಿ ರಿಲೀಸ್ ಆಗೋ ಟೈಮಲ್ಲೇ ಬರ್ತಾಯಿತ್ತು ಪೈರಸಿಯಿಂದ. ಬಟ್ ಸ್ಟಿಲ್ ಐ ವುಡ್ ಸೇ ಮೆಜಾರಿಟಿ ಆಫ್ ದ ಟೈಮ್ ಈವನ್ ನೀವು ಆ ಮೂವೀಸ್ನ ನೋಡಿದ್ರು ದ ಕ್ವಾಲಿಟಿ ಆಫ್ ದ ಮೂವಿ, ಬೇಸಿಕಲಿ ದ ಕ್ವಾಲಿಟಿ ಆಫ್ ದ ವೀಡಿಯೋ ಕ್ವಾಲಿಟಿ ಆಗಿರಲಿ, ಸೌಂಡ್ ಕ್ವಾಲಿಟಿ ಆಗಿರಲಿ, ಅಷ್ಟೊಂದು ಚೆನ್ನಾಗಿರ್ತಾ ಇರಲಿಲ್ಲ. ಸೊ ಆಬ್ವಿಯಸ್ಲಿ ನೀವು ಬಿಕಾಸ್ ಆಫ್ ದ್ಯಾಟ್ ನೀವು ಹೋಪ್ ಮಾಡ್ತಾ ಇದ್ರಿ ದಟ್ ಮೇ ಬಿ ನಾನು ಥಿಯೇಟ್ರಲ್ಲಿ ನೋಡಿದ್ರೆ ದ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಆ್ಯಂಡ್ ವೀಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ. ಮನೇಲಿ ನೋಡೋದಾದರೆ ಆ ಸೌಂಡ್ ಕ್ವಾಲಿಟಿ ಆ್ಯಂಡ್ ಎವ್ರಿಥಿಂಗ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಥಿಯೇಟ್ರ್ ಹೋಗ್ತಾಯಿದ್ರು. ಬಟ್ ಸ್ಟಿಲ್ ಸಮ್ಹೌ ಪರವಾಗಿಲ್ಲ ಗುಡು, ಆವ್ರೇಜ್ ಕ್ವಾಲಿಟಿ ಆದರೂ ನಾವು ಅಟ್ಲೀಸ್ಟ್ ಮೂವಿ ಆದರೂ ನೋಡಿದೆ ಅಂತ. ಆ್ಯಂಡ್ ನೀವು ಜಾಸ್ತಿ ಮೂವೀಸ್ನ ನೋಡ್ಬೋದಿತ್ತು ಬೇಸಿಕಲಿ CDs ಆ್ಯಂಡ್ ಪೆನ್ ಡ್ರೈವಲ್ಲಿ, ಅದಕ್ಕೋಸ್ಕರ ನೀವು ನೋಡ್ತಾ ಇದ್ರಿ. ಸೊ ದಟ್ 2000 ಎರಾ ಇದೆ ನೋಡಿ, 2000 to 2010 ಎರಾ, ನನ್ನ ಒಪಿನಿಯನ್ಲಿ ದಟ್ ವಾಸ್ ಅ ಟೈಮ್ ವೆನ್ ನಾವು CDs ಆ್ಯಂಡ್ ಐ ವುಡ್ ಸೇ ಪೆನ್ ಡ್ರೈವ್ಸಲ್ಲಿ ಮೋಸ್ಟ್ಲಿ ನಾವು ವಾಚ್ ಮಾಡ್ತಾಯಿದ್ವಿ. ಆಲ್ಸೋ ಡೌನ್ಲೋಡ್ಸು ಮಾಡ್ತಾ ಇದ್ವಿ. ಸೊ ದಟ್ ವಾಸ್ ದ ಇಂಟರ್ನೆಟ್ ಎರಾ ವೇರ್ ವಿ ಆರ್ ವಾಚಿಂಗ್ ಮೂವೀಸ್ ಲೈಕ್ ದಿಸ್. And then the 2010, that was ನನ್ನ ಒಪಿನಿಯನ್ಲಿ ದ ಬೆಸ್ಟ್ ಎರಾ ಫಾರ್ ಥಿಯೇಟರ್ಸ್ ಅಂತ ನನ್ನ ಒಪಿನಿಯನ್. ಬಿಕಾಸ್ ದ್ಯಾಟ್ ವಾಸ್ ದ ಎರಾ ಆಫ್ ಮಲ್ಟಿಪ್ಲೆಕ್ಸು. ಆ್ಯಂಡ್ ನನ್ನ ಒಪಿನಿಯನ್ಲಿ ಮಲ್ಟಿಪ್ಲೆಕ್ಸ್ ಎರಾ ಇದೆ ನೋಡಿ, ಐ ಡೋಂಟ್ ಥಿಂಕ್ ದಟ್ ದ ಸಿಂಗಲ್ ಸ್ಕ್ರೀನ್ ಎರಾ, ಆನೆಸ್ಟ್ಲಿ ನಾನು ಹೇಳ್ತಾ ಇದ್ದೀನಿ, ಸಿಂಗಲ್ ಸ್ಕ್ರೀನ್ ಎರಾಗಿಂತ ದ ಮಲ್ಟಿಪ್ಲೆಕ್ಸ್ ಎರಾ ವಾಸ್ ದ ಬೆಸ್ಟ್ ಎರಾ ಫಾರ್ ದ ಮೂವಿ ಥಿಯೇಟರ್ಸು. ಆ್ಯಂಡ್ ಅವಾಗಲೇ ನನ್ನ ಪ್ರಕಾರ ಮೂವೀಸ್ನ ನಾವು ಥಿಯೇಟ್ರಲ್ಲಿ ನೋಡೋದು ಜಾಸ್ತಿ ಮಾಡಿದ್ದು ನನ್ನ ಒಪಿನಿಯನ್. ಆ್ಯಂಡ್ ನಾನು ರಿಮೆಂಬರ್ ಮಾಡೋ ಪ್ರಕಾರ, ನಾನು ಆಬ್ವಿಯಸ್ಲಿ ನಾನು ಅರ್ನ್ ಮಾಡ್ತಾ ಇದ್ದೆ, ಆಬ್ವಿಯಸ್ಲಿ ನಮ್ಮ ಏಜ್ ಅವರೆಲ್ಲ ಜಾಸ್ತಿ ಆ ಟೈಮಲ್ಲಿ ಅರ್ನ್ ಮಾಡ್ತಾ ಇದ್ದು. ಆ್ಯಂಡ್ ಆಲ್ಸೋ ನನ್ನ ಪ್ರಕಾರ ಮೂವೀಸ್ನ ಜಾಸ್ತಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅದೇ ಎರಾದಲ್ಲಿ, ದಟ್ ಮಲ್ಟಿಪ್ಲೆಕ್ಸ್ ಎರಾ. ಬಿಕಾಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಮಲ್ಟಿಪ್ಲೆಕ್ಸ್ ಎರಾ ಅಂದರೆ ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಫ್ ವಾಚಿಂಗ್ ದ ಮೂವಿ, ಗೆಟ್ಟಿಂಗ್ ದ ಟಿಕೆಟ್ ಆಲ್ಸೋ ತುಂಬ ಬೆಟರ್ ಆಯಿತು. ಬಿಕಾಸ್ ಫಸ್ಟ್ಲಿ ದ ಮಾಲ್ಸಲ್ಲೇ ನಿಮಗೆ ಬೇಸಿಕಲಿ ಮಲ್ಟಿಪ್ಲೆಕ್ಸಸ್ ಇರ್ತಾ ಇತ್ತು. ಸೊ ಅಲ್ಲಿ ಹೋದರೆ ನಿಮಗೆ ದ ಬೆಸ್ಟ್ ಪಾರ್ಟ್ ಏನು ಅಂತ, ನಿಮಗೆ ಇಫ್ ಇನ್ ಎನಿ ಕೇಸು ನಿಮಗೆ ಮೂವಿದು ಟಿಕೆಟ್ ಸೋಲ್ಡ್ ಔಟ್ ಆಗಿಬಿಡ್ತು ಅಂತಲೇ ಅಂದ್ಕೊಳ್ಳಿ, ನಿಮಗೆ ಬೇರೆ ಯಾವುದಾದ್ರೂ ಮೂವಿ ನೋಡ್ಬೋದು. ಯು ಆಲ್ವೇಸ್ ಹ್ಯಾಡ್ ಅನ್ ಆಪ್ಷನ್ ಟು ವಾಚ್ ಅನದರ್ ಮೂವಿ. ಆಲ್ಸೋ ನಿಮಗೆ ಮೂವಿದು ಟೈಮಿಂಗ್ ಸಾಕಷ್ಟು ಲೈಕ್ ಕಂಪೇರ್ ಟು ಅ ಸಿಂಗಲ್ ಸ್ಕ್ರೀನ್ ನಿಮಗೆ ಒಂದು ಶೆಡ್ಯೂಲ್ ಟೈಮ್ ಇರ್ತಾ ಇತ್ತು, ಬರೀ ಒಂದು 4 ಟೈಮಿಂಗ್ಸ್ ಇರ್ತಾಯಿತ್ತು. ಬಟ್ ನಿಮಗೆ ಮಲ್ಟಿಪ್ಲೆಕ್ಸಲ್ಲಿ ಸಾಕಷ್ಟು ಟೈಮಲ್ಲಿ ನಿಮಗೆ ಮೂವೀಸ್, ಎಸ್ಪೆಷಲಿ ಮೂವಿ ಪಾಪ್ಯುಲರ್ ಆಗಿದೆ ಅಂದರೆ ಅವೈಲೇಬಲ್, ಆಬ್ವಿಯಸ್ಲಿ ಇದು ಇವಾಗಿರೋ ಟೈಮಲ್ಲೂ ಅದೇ ಥರನೇ ಇರೋದು. ಸೊ ಮೂವೀಸು ಬೇಸಿಕಲಿ ನಿಮಗೆ ಎಲ್ಲ ಟೈಮಲ್ಲೂ ಅವೈಲೇಬಲ್ ಆಗ್ತಿರ್ತಿತ್ತು. ಸೊ ಅದರಿಂದ ನಿಮಗೆ ಇಟ್ ವಾಸ್ ವೆರಿ ಈಸಿ ಟು ವಾಚ್ ಮೂವೀಸು ನಿಮಗೆ. ಸೊ ಈಸಿಲಿ ನೀವು ಮೂವೀಸ್ನ ಆಬ್ವಿಯಸ್ಲಿ ಟಿಕೆಟ್ ಎಕ್ಸ್ಪೀರಿಯನ್ಸು ತುಂಬ ಈಸಿ ಆಯಿತು. ಆ್ಯಂಡ್ ಆಲ್ಸೋ ಇಂಟರ್ನೆಟ್ ಎರಾ ಅವಾಗ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ಗೊತ್ತು, ಬುಕ್ ಮೈ ಶೋ ಆ್ಯಂಡ್ ಅದರ್ ಟೈಪ್ ಆಫ್ ನಿಮಗೆ ಆನ್ಲೈನ್ ಬುಕ್ಕಿಂಗ್ ನಿಮಗೆ ವೆಬ್ಸೈಟ್ ಸಿಗ್ತಾಯಿತ್ತು. ಸೊ ಅದರಿಂದ ಆರಾಮಾಗಿ ಟಿಕೆಟ್ಸು ನೀವು ಆರಾಮಾಗಿ ಬುಕ್ ಮಾಡೋ ಥರ ಇತ್ತು. ಸೊ ಟಿಕೆಟ್ ಗೆಟಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ಇನ್ ದಿಸ್ ಎರಾ, ಎಸ್ಪೆಷಲಿ 2010. ಸೊ
ಟಿಕೆಟ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು, ಮೂವಿ ಒಳಗಡೆ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ಅಮೇಝಿಂಗ್ ಆಗಿತ್ತು. ಬಿಕಾಸ್ ನಿಮಗೆ ಎ ಸಿಯಲ್ಲಿ ನೀವು ಆರಾಮಾಗಿ ಮೂವಿ ನೋಡ್ಬೋದಿತ್ತು. ಆ್ಯಂಡ್ ಫುಡ್ ಬೇಸಿಕಲಿ ಅಗೇನ್ ನಾನು ಹೇಳೋ ಪ್ರಕಾರ ಮೊದಲಿನ ಟೈಮ್ ನೀವು ಕಂಪೇರ್ ಮಾಡಿ ಫುಡ್ಡೇ ಸಿಗ್ತಾ ಇರಲಿಲ್ಲ, ಪ್ಲಸ್ ಫುಡ್ ಕ್ವಾಲಿಟಿನೂ ಆ್ಯಾವ್ರೇಜ್ ಇತ್ತು. ಬಟ್ ನಿಮಗೆ ಇವಾಗ ಒಳ್ಳೆ ಕ್ವಾಲಿಟಿ ಫುಡ್ಗೆ ನಿಮಗೆ ಎಕ್ಸ್ಪೋಜರ್ ಇತ್ತು. ಸೊ ಫುಡ್ಡು ಚೆನ್ನಾಗಿತ್ತು, ಥಿಯೇಟರ್ಸ್ ಅಲ್ಲಿ ವಾಚ್ ಮಾಡೋದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಎ ಸಿಯಲ್ಲಿ ವಾಚ್ ಮಾಡ್ತಿದ್ರಿ. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ಲಿ ನನ್ನ ಪ್ರಕಾರ ನೀವು ಆವಾಗಿದ್ದ ಕ್ರೌಡ್ ಕಂಪೇರ್ ಮಾಡೋದ್ರೆ ತುಂಬಾ ಒಳ್ಳೆ ಸಿವಿಲ್ ಕ್ರೌಡ್ ಇರ್ತಾಯಿತ್ತು. ಸೊ ಆ ಸಿವಿಲ್ ಕ್ರೌಡ್ ಇರೋದ್ರಿಂದ ನಿಮಗೆ ತುಂಬ ದಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಫ್ ವಾಚಿಂಗ್ ದಟ್ ಥಿಯೇಟರ್ ವಾಸ್ ವೆರಿ ಗುಡ್. ನನ್ನ ಪ್ರಕಾರ ದಟ್ ಮಲ್ಟಿಪ್ಲೆಕ್ಸ್ ಎರಾ ನನ್ನ ಒಪಿನಿಯನ್ಲಿ ಬೆಸ್ಟ್ ಎರಾ ಫಾರ್ ಥಿಯೇಟರ್ಸ್. ಎಸ್ ಆಬ್ವಿಯಸ್ಲಿ ನಿಮಗೆ ದ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು ಕಂಪೇರ್ ಟು ದ ಸಿಂಗಲ್ ಸ್ಕ್ರೀನ್. ನನ್ನ ಒಪಿನಿಯನ್ಲಿ ದ್ಯಾಟ್ ವಾಸ್ ವರ್ತ್ ಇಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ನಿಮಗೆ ನಾನು ಹೇಳಿದೆ ನೋಡಿ, ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡೋದಾದರೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡೋದು, ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ 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 ಗುಡ್ಡು. ಬಟ್ ಆಲ್ಸೋ ಆಬ್ವಿಯಸ್ಲಿ ಟೈಮ್ ಬೌಂಡ್ ಇತ್ತು ಇದನ್ನು ಕಂಪೇರ್ ಟು ದ ಸೇಮ್ ಥಿಂಗ್ ಲೈಕ್ ದ ಹಳೆ ಥಿಯೇಟರ್ಸ್ ಥರ ಟೈಮ್ ಬೌಂಡ್ ಇತ್ತು. ಬಟ್ ಆಲ್ರೆಡಿ ಹೇಳ್ದಂಗೆ ನಿಮಗೆ ಎಷ್ಟೊಂದು ಟೈಮ್ಸ್ ಅವೈಲೇಬಲ್ ಇರೋದ್ರಿಂದ, ಪ್ಲಸ್ ನಿಮಗೆ ಇನ್ ಕೇಸ್ ಮಿಸ್ ಆಯಿತು ಅಂತ ಅನ್ಕೊಳ್ಳಿ, ನಿಮಗೆ ಬೇರೆ ಯಾವುದೋ ಮೂವಿ ನೋಡೋ ಚಾನ್ಸ್ ಇರೋದ್ರಿಂದ ನಿಮಗೆ ಅಷ್ಟು ದೊಡ್ಡ ತಲೆನೋ ಇರ್ತಾ ಇರಲಿಲ್ಲ. ಆ್ಯಂಡ್ ಇನ್ ದಿಸ್ ಎರಾ ನಾನು ಹೇಳೋದಾದರೆ ಐ ವಾಚ್ ಮೋರ್ ಮೂವೀಸ್, ಅಟ್ಲೀಸ್ಟ್ ನಾನು ಹೇಳೋ ಪ್ರಕಾರ ದಿಸ್ ಮಲ್ಟಿಪ್ಲೆಕ್ಸ್ ಎರಾ ನಾನು ಜಾಸ್ತಿ ವಾಚ್ ಮಾಡಿದೆ ಮೂವಿನ ಇನ್ ಥಿಯೇಟರ್ಸ್. ಆ್ಯಂಡ್ ದಿಸ್ ವಾಸ್ ದ ಟೈಮ್ ನನ್ನ ಒಪಿನಿಯನ್ಲಿ ಜಾಸ್ತಿ ಥಿಯೇಟರ್ಸ್ ಫಿಲ್ ಆಗಿರ್ತಾ ಇತ್ತು, ಐ ವುಡ್ ಸೇ ಕಂಪೇರ್ ಟು ದ ಸಿಂಗಲ್ ಸ್ಕ್ರೀನ್. ಆಲ್ಸೋ ನನ್ನ ಒಪಿನಿಯನ್ಲಿ ಆ ಟೈಮಲ್ಲಿ ಒಂದು ಬ್ಯಾಲೆನ್ಸ್ ಇತ್ತು, ಸಿಂಗಲ್ ಸ್ಕ್ರೀನು ಇರ್ತಾಯಿತ್ತು, ಮಲ್ಟಿಪ್ಲೆಕ್ಸು ಇರ್ತಾಯಿತ್ತು. ಸೊ ಯಾರ್ಯಾರಿಗೆ ಸಿಂಗಲ್ ಸ್ಕ್ರೀನ್ ನೋಡೋ ಆಸೆ ಇತ್ತು ಸಿಂಗಲ್ ಸ್ಕ್ರೀನ್ ನೋಡ್ತಾಯಿದ್ರು, ಆ್ಯಂಡ್ ಮಲ್ಟಿಪ್ಲೆಕ್ಸ್ ನೋಡೋರು ಮಲ್ಟಿಪ್ಲೆಕ್ಸ್ ನೋಡ್ತಾಯಿದ್ರು. ಸೊ ಕ್ರೌಡ್ ಬಂದು ತುಂಬ ಈಸಿಲಿ ಸ್ಪ್ಲಿಟ್ ಆಗಿರ್ತಾಯಿತ್ತು. ಆ್ಯಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಥಿಯೇಟರ್ ಫಿಲ್ ಆಗೋದು ಜಾಸ್ತಿ ಇರ್ತಾಯಿತ್ತು ಆ ಟೈಮಲ್ಲಿ ಅಂತ ನನ್ನ ಒಪಿನಿಯನ್. ಸೊ ವಾಟ್ ಹ್ಯಾಸ್ ಚೇಂಜ್ ನೌ ಆ್ಯಂಡ್ ಹೌ ಈಸ್ ಥಿಂಗ್ಸ್ ಆಪರೇಟಿಂಗ್ ನೌ ಅಂತ ಯೋಚನೆ ಮಾಡಿದರೆ, ಐ ಥಿಂಕ್ ಆಬ್ವಿಯಸ್ಲಿ ದ ಸ್ಟಾರ್ಟ್ ಆಗಿದ್ದು ವಾಸ್ ಫ್ರಮ್ 2015 ವೆನ್ ಸ್ಟ್ರೀಮಿಂಗ್ ಚಾನಲ್ಸು ಒ ಟಿ ಟಿಸು ಅವಾಗ ವೆನ್ ಲಾಂಚ್ ಆದಾಗ ವೈ ಇಟ್ ಚೇಂಜ್ ಅವರ್ ಮೂವಿ ಎಕ್ಸ್ಪೀರಿಯನ್ಸ್ ಅಂದರೆ, ಫಸ್ಟ್ ಆಫ್ ಆಲು ದಿಸ್ ಇಸ್ ಸಮಥಿಂಗ್ ನಾವು ಆಲ್ರೆಡಿ ನಾನು ಹೇಳೋ ಪ್ರಕಾರ ನಾವು ಸಿ ಡಿ ಎರ ನೋಡೋದಾದ್ರೂ ಟಿ ವಿ ಎರ ನೋಡೋದಾದ್ರೂ ವಿ ವಾಂಟೆಡ್ ಟು ವಾಚ್ ಮೂವೀಸು ಇನ್ ಹೋಮ್ ಓನ್ಲಿ, ದ ಹೋಮ್ ಎಕ್ಸ್ಪೀರಿಯನ್ಸಲ್ಲೇ ವಾಚ್ ಮಾಡಬೇಕಿತ್ತು. ಬಟ್ ನಮಗೆ ಎಷ್ಟೊಂದು ಇಶ್ಯೂಸ್ ಇತ್ತು. ಒಂದು ಕ್ವಾಲಿಟಿ ಆಫ್ ದ ವೀಡಿಯೋ ಅಷ್ಟು ಚೆನ್ನಾಗಿರ್ತಾ ಇರಲಿಲ್ಲ, ನೀವು ಸಿ ಡಿ ಎರದಲ್ಲೇ ನೋಡ್ಬೋದು. ಇನ್ನೊಂದು ಟೈಮ್ ಬೌಂಡ್ ಇರ್ತಾಯಿತ್ತು, ಆ್ಯಡ್ಸ್ ತುಂಬ ನೋಡಬೇಕಾಗ್ತಾಯಿತ್ತು. ಸೊ ಆಲ್ ದೀಸ್ ಥಿಂಗ್ಸು ನನ್ನ ಪ್ರಕಾರ ಸ್ಟ್ರೀಮಿಂಗ್ ಎರಾದಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡ್ತು. ಬಿಕಾಸ್ ಫಸ್ಟ್ಲಿ ನೀವು ಆರಾಮಾಗಿ ಒಂದು 20-25,000ಗೆ ನೀವು ಒಂದು ಒಳ್ಳೆ ಕ್ವಾಲಿಟಿ ಟಿ ವಿ ತೊಗೋಬೋದು, 10,000 to 15,000ಅಲ್ಲಿ ಒಳ್ಳೆ ಆಡಿಯೋ ಸಿಸ್ಟಮ್ ತೊಗೋಬೋದು. ಸೊ ನಿಮಗೆ ಒಂದು 35,000 to 40,000 ವಿಚ್ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಆರಾಮಾಗಿ ಮನೆಯಲ್ಲೇ ನೀವು ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಆರಾಮಾಗಿ ಮೂವಿ ನೋಡ್ಬೋದು. ಆ ಎಕ್ಸ್ಪೀರಿಯನ್ಸ್ ಇದೆ ಇವಾಗ. ಬಿಕಾಸ್ ಇಟ್ ಈಸ್ ವೆರಿ ಈಸಿ ಟು ವಾಚ್. ನನ್ನ ಪ್ರಕಾರ ತುಂಬ ಜನ ಹೇಳ್ತಾರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ. ಟಿ ವಿಯಲ್ಲಿ ನೋಡೋದು ಈಸ್ ವೆರಿ ಗುಡ್ ದಿಸ್ ಡೇಸು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಸಮ್ಟೈಮ್ಸ್ ನಾನು ನೋಡ್ತೀನಿ ದಟ್ ಟಿ ವಿಸ್ ಆರ್ ಸೋ ಗುಡ್, ಲೈಕ್ 8K ರೆಸೊಲ್ಯೂಷನ್ ಎಲ್ಲ ಬರ್ತಾ ಇದೆ, ನಿಮಗೆ ಟಿ ವಿಯಲ್ಲಿ ಇನ್ನೂ ಬೆಟರ್ ಫೀಲ್ ಆಗುತ್ತೆ ಆ್ಯಕ್ಚುಲಿ ನೋಡೋಕ್ಕೆ, ನಿಜ ಹೇಳಬೇಕಂದ್ರೆ. ಬಟ್ ನನ್ನ ಒಪಿನಿಯನ್ಲಿ ಈವನ್ ಇಫ್ ಯು ಡೋಂಟ್ ಸ್ಪೆಂಡ್ ಮಚ್ ಆಲ್ಸೋ ನಿಮ್ಮೊಂದು 40,000 ಒಳಗಡೆ ನಿಮಗೆ ಒಳ್ಳೆ ಐ ವುಡ್ ಸೆ ಟಿ ವಿ ಆ್ಯಂಡ್ ಹೋಮ್ ಎಕ್ಸ್ಪೀರಿಯನ್ಸ್ ಇನ್ ಮೂವೀಸ್ ಸಿಗುತ್ತೆ ನಿಮಗೆ. ಸೊ ಅದು ಒಂದು ಚೇಂಜ್ ಆಯಿತು, ಅದು ಒಂದು ಹೆಲ್ಪ್ ಆಗ್ತಾ ಇದೆ ಇವಾಗ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಒ ಟಿ ಟಿ, ನಿಮಗೆ ಗೊತ್ತಿರೋ ಪ್ರಕಾರ ಒಂದು ಒಳ್ಳೆ ಕ್ವಾಲಿಟಿ ವೀಡಿಯೋ ಆ್ಯಂಡ್ ಆಡಿಯೋ ನಿಮಗೆ ಪ್ರೆಸೆಂಟ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ಅದು ಲೈಕ್ ಸಿ ಡಿ ಎರ ಥರ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆ ವೀಡಿಯೋ ಕ್ವಾಲಿಟಿ ಆ್ಯಂಡ್ ಒಳ್ಳೆ ಆಡಿಯೋ ಕ್ವಾಲಿಟಿಯಲ್ಲಿ ನೀವು ಮೂವೀಸ್ನ ನೋಡ್ಬೋದು. ಆ್ಯಂಡ್ ಆಬ್ವಿಯಸ್ಲಿ ದ ಬೆಸ್ಟ್ ಪಾರ್ಟ್, ನಿಮಗೆ ಫ್ರೀಡಮ್ ಇದೆ, ಟೈಮ್ ಬಾಂಡ್ ಇಲ್ಲ, ಯಾವಾಗ ಬೇಕಾದರೂ ನೋಡ್ಬೋದು. ಆಲ್ಸೋ ನಿಮಗೆ ಮೂವಿ ಸ್ಪೆಸಿಫಿಕಲಿ ನಿಮಗೆ ನೀವು ಪೇ ಮಾಡಬೇಕಾಗಿಲ್ಲ. ಸೊ ಸಬ್ಸ್ಕ್ರಿಪ್ಷನ್ ನೀವು ಪೇ ಮಾಡ್ತಾ ಇದ್ದೀರಾ. ಸೊ ಅದರಿಂದ ನೀವು ಆ ಸಬ್ಸ್ಕ್ರಿಪ್ಷನಲ್ಲಿ ಒಂದು ದಿನದಲ್ಲಿ 3 ಮೂವಿನೂ ನೋಡ್ಬೋದು, ಒಂದು ದಿನದಲ್ಲಿ 1 ಮೂವಿನೂ ನೋಡ್ಬೋದು. ಸೊ ಆ ಫ್ರೀಡಮ್ ನಿಮ್ಮ ಹತ್ರ ಇದೆ ಫಾರ್ ದ ಸೇಮ್ ಸಬ್ಸ್ಕ್ರಿಪ್ಷನ್ನು. ಸೊ ನಿಮಗೆ ಗೊತ್ತಿದೆ, ಇದನ್ನು ನಾನು ತುಂಬ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ, ನಿಮ್ಗೆ ಗೊತ್ತಿರೋ ಪ್ರಕಾರ ದ ಸಬ್ಸ್ಕ್ರಿಪ್ಷನ್ ಎರಾ ಆರ್ ಬೇಸಿಕಲಿ ದ ಒ ಟಿ ಟಿ ಎರಾ ನನ್ನ ಪ್ರಕಾರ ಏನು ಕೊಡ್ತು ಅಂದರೆ ವಾಟ್ ಪೀಪಲ್ ವಾಂಟೆಡ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಮೊದಲು ಬೇಕಿತ್ತು, ಬಟ್ ಜನರಿಗೆ ಏನು ಬೇಕಿತ್ತು ಅದನ್ನೆಲ್ಲ ಈ ಕಂಪನೀಸ್ ಕೊಟ್ಟಿರೋದ್ರಿಂದ ಜನ ಇವಾಗ ಮನೆಯಲ್ಲೇ ಮೂವೀಸ್ನ ನೋಡ್ತಾ ಇದ್ದಾರೆ. ಸೊ ಇಟ್ ಈಸ್ ನಾಟ್ ಸಮಥಿಂಗ್ ತುಂಬ ಜನ ಹೇಳೋ ಥರ ಮೂವೀಸ್ ಚೆನ್ನಾಗಿಲ್ಲ ಅದಿಲ್ಲ, ಏನೂ ಇಲ್ಲ. ಮೂವೀಸ್ ಚೆನ್ನಾಗಿದ್ರೂ ಜನಗೆ ಐ ವುಡ್ ಸೇ ಎಕ್ಸಾಂಪಲ್ ಕೊಡ್ತೀನಿ. ನಾನೇ ಕಾಂತಾರ ಇನ್ನೂ ನೋಡಿಲ್ಲ. ನೀವು ಹೇಳ್ಬೋದು, ನೀವು ಬೈಬೋದು ಕಾಂತಾರ ಏನಕ್ಕೆ ನೋಡಿಲ್ಲ ಅಂತ. ಸೊ ನಿಮಗೆ ಗೊತ್ತು ಟಿಕೆಟ್ಸ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ಪ್ಲಸ್ ನಾನು ಮನೆಯಲ್ಲೇ ಬೇಸಿಕಲಿ ಇಫ್ ಐ ಕ್ಯಾನ್ ವಾಚ್ ದ ಮೂವಿ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ನನ್ನ ಫ್ಯಾಮಿಲಿ ಜೊತೆ ಹೋಗಬೇಕಾದ್ರೆ ನಿಮಗೆ ಗೊತ್ತು ಐ ಹ್ಯಾವ್ ಟು ಸ್ಪೆಂಡ್ ಫಸ್ಟ್ ಆಫ್ ಆಲ್ 300 ರೂಪಾಯಿ ಟಿಕೆಟ್ ಒಂದು ಅಂದರೆ 1,000 ರೂಪಾಯಿ ಟಿಕೆಟ್ ಆಗುತ್ತೆ. ಪ್ಲಸ್ ನಾನು ಐ ಹ್ಯಾವ್ ಟು ಸ್ಪೆಂಡ್ ಆನ್ ಫುಡ್ಡು. ಸೊ 1,500 ಎಲ್ಲ ಸ್ಪೆಂಡ್ ಮಾಡೋ ಬದಲು ಮನೆಯಲ್ಲಿ ಆಬ್ವಿಯಸ್ಲಿ ನಾನು ಸಬ್ಸ್ಕ್ರಿಪ್ಷನ್ಗೆ ಒಂದು 500 to 600 ರೂಪೀಸ್ ಕೊಟ್ಟಿರ್ತೀನಿ. ಸೊ ಅದಕ್ಕೆ ನಾನು ಆರಾಮಾಗಿ ಮನೇಲಿ ನೋಡ್ಬೋದಲ್ವಾ, ವೈ ಟು ಎಕ್ಸ್ಪೀರಿಯನ್ಸ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನು ಅಂದರೆ ದ ಒ ಟಿ ಟಿಸಲ್ಲಿ ದ ಬೆಸ್ಟ್ ಪಾರ್ಟ್ ಏನು ಅಂದರೆ ಫಾರ್ ಟಿ ವಿಯಲ್ಲಿ ನೀವು 1-1.5 ವರ್ಷ ವೇಟ್ ಮಾಡಬೇಕಾಗ್ತಾಯಿತ್ತು ಫಾರ್ ದ ಮೂವಿ ಟು ಕಮ್. ಬಟ್ ಆಬ್ವಿಯಸ್ಲಿ ಕಾಂತಾರನೇ ನೋಡ್ಬೋದು ನಿಮಗೆ. ಇಟ್ ಈಸ್ ಕಮಿಂಗ್ ಆಟ್ October 30th ಇವಾಗ. ಸೊ October 30th ನೀವು ಆರಾಮಾಗಿ ನೀವು ಮನೆಯವ್ರ ಜೊತೆ ಆರಾಮಾಗಿ ನೋಡ್ಬೋದು. ಇನ್ ಕೇಸ್ ಏನಾದರೂ ಸೀನ್ ಮಿಸ್ ಆಯಿತು ಅಂದರೆ ವಾಪಸ್ ರಿವೈಂಡ್ ಮಾಡ್ಬಿಟ್ಟು ನೋಡ್ಬೋದು. ಸೊ ಆ ಎಕ್ಸ್ಪೀರಿಯನ್ಸಲ್ಲಿ ನೀವು ರಿಲ್ಯಾಕ್ಸ್ ಆಗಿ ನೋಡೋ ಎಕ್ಸ್ಪೀರಿಯನ್ಸು ನನ್ನ ಪ್ರಕಾರ ಇಟ್ಸ್ ಅ ಬೆಸ್ಟ್ ಥಿಂಗು ಟು ಬಿ ವೆರಿ ಆನೆಸ್ಟ್. ಸೊ ನಿಮಗೆ ಅಷ್ಟೊಂದು ಫೆಸಿಲಿಟಿ ಇದೆ ನಿಮಗೆ ಒ ಟಿ ಟಿಯಲ್ಲಿ. ಸೊ ಯು ಕ್ಯಾನಾಟ್ ಮಿಸ್ ಔಟ್ ಆನ್ ಒ ಟಿ ಟಿ. ಸೊ ನನ್ನ ಪ್ರಕಾರ ಜನ ವಾಟ್ ದೇ ಸೇ ದಟ್ ಮೂವಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಎವ್ರಿಥಿಂಗ್. ನನ್ನ ಪ್ರಕಾರ ದ ಹೋಮ್ ಎಕ್ಸ್ಪೀರಿಯನ್ಸ್ ಈಸ್ ಗುಡ್. ಸೊ ಇವಾಗ ಒಂದು
ಪಾರ್ಟ್ ಅಂತೂ ಕ್ಲಿಯರ್ ಆಯಿತು, ನಿಮಗೆ ಹೋಮ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಈ ಆಬ್ವಿಯಸ್ಲಿ ಇಷ್ಟೊಂದೆಲ್ಲ ಇದೆ, ಇದಕ್ಕೆ ಇನ್ನೂ ಕಿಚ್ಚು ಆ್ಯಡ್ ಮಾಡೋಕ್ಕೆ ಇನ್ನೊಂದು ಎರಾ ಆಲ್ಸೋ ವಿಚ್ ಇಸ್ ದ ಇಂಟರ್ನೆಟ್ ಎರಾ. ಅದೇನು ಸಪೋರ್ಟು ಮಾಡ್ತಾ ಇಲ್ಲ ನಿಜ ಹೇಳಬೇಕಂದ್ರೆ. ಇಂಟರ್ನೆಟ್ ಎರಾದಲ್ಲಿ ನಿಮಗೆ ಗೊತ್ತು, ಇಟ್ ಈಸ್ ನೌ ಕರೆಂಟ್ಲಿ ನಮ್ಮದು ಇನ್ಫಾರ್ಮೇಷನ್ ಎರಾ ಆಗಿಬಿಟ್ಟಿದೆ. ಸೊ ಇನ್ಫಾರ್ಮೇಷನ್ ಎರಾ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ನಿಮಗೆ ಮೂವಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಆಲ್ರೆಡಿ ತುಂಬ ಬೇಗ ಗೊತ್ತಾಗ್ಬಿಡುತ್ತೆ. ಟು ಬಿ ವೆರಿ ಆನೆಸ್ಟ್, ನಿಮಗೆ ಮೂವಿನೇ ಎಂಟೈರ್ ಸ್ಕ್ರಿಪ್ಟೇ ಗೊತ್ತಾಗ್ಬಿಡುತ್ತೆ, ಸ್ಪಾಯ್ಲರ್ಸ್ ಜೊತೆಗೆ ಗೊತ್ತಾಗುತ್ತೆ. ನಂಗೆ ಫಸ್ಟ್ ಆಫ್ ಆಲ್ ನೀವು 2-3 ಡೇಸ್ ನೀವು ಮೂವಿನೇ ನೋಡಿಲ್ಲ ಅಂದರೆ ನಿಮ್ಗೆ ಹೆಂಗೋ ನಿಮ್ಮದು ಫೀಡ್ಸಲ್ಲಿ ಬಂದುಬಿಡುತ್ತೆ ದಟ್ ಮೂವಿ ಯಾವ ಥರ ಇದೆ, ಮೂವಿ ಲೈಕ್ ಏನು ಸಸ್ಪೆನ್ಸ್ ಇದೆ, ಏನು ಕ್ಲೈಮ್ಯಾಕ್ಸು ಎಲ್ಲ ಆಚೆ ಬಂದುಬಿಡುತ್ತೆ. ನಿಮಗೆ ಬೇಸಿಕಲಿ ಎಲ್ಲ ಸ್ಪಾಯ್ಲರ್ಸ್ ಆಚೆ ಬಂದುಬಿಡುತ್ತೆ, ಟು ಬಿ ವೆರಿ ಆನೆಸ್ಟು. ಸೊ ನಿಮಗೆ ತಿರ್ಗಾ ಓಕೆ ಈಗ ಮೂವಿ ನೋಡ್ಬಿಟ್ಟು ಏನು ಮಾಡೋದು, ಆಲ್ರೆಡಿ ಗೊತ್ತಿದಲ್ವ ಏನಾಗುತ್ತೆ ಅಂತ, ಆ ಥರ ಆಗ್ಬಿಡುತ್ತೆ ನಿಮಗೆ. ಸೊ ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ನೋಡ್ಬಿಡೋಣ ಅಂತ ಅದೊಂದಾಗುತ್ತೆ. ಪ್ಲಸ್ ಇನ್ನೊಂದು ವರ್ಸ್ಟ್ ಪಾರ್ಟ್ ಏನು ಅಂದರೆ, ನಾನು ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದೆ, ರಿವ್ಯೂಸ್. ಸೊ ರಿವ್ಯೂಸ್ ಮೊದಲಿನ ಥರ ಇವಾಗ ನಿಮಗೆ ಪೇಪರಲ್ಲಿ ಬರ್ತಾ ಇಲ್ಲ, ನಿಮಗೆ ಯೂಟ್ಯೂಬ್ ರಿವ್ಯೂವರ್ಸ್ ಜಾಸ್ತಿ ಇದ್ದಾರೆ. ಸೊ ಇವರು ಏನು ಮಾಡ್ತಾರೆ ಅಂದರೆ, ಅಗೇನ್ ಐ ಆಮ್ ನಾಟ್ ಅಗೇನ್ಸ್ಟ್ ದೆಮ್ ರಿವ್ಯೂವರ್ಸು, ಬಟ್ ವಾಟ್ ಹ್ಯಾಪನ್ಸ್ ಆ್ಯಕ್ಚುಲಿ ಸೈಕಾಲಜಿಕಲಿ ಅವರು ಬೇಕು ಅಂತನೋ ಇಲ್ಲ ಅವರು ಇಚ್ಛೆ ಪಡೆದೇನೋ ವಾಟ್ ಈಸ್ ಹ್ಯಾಪನಿಂಗ್ ಈಸ್ ಬೇಸಿಕಲಿ. ಸೊ ನೀವು ಒಂದು ಕ್ರಿಟಿಕಲ್ ರಿವ್ಯೂ ಮಾಡಿದಾಗ, ಸೊ ಐ ಆಮ್ ಓಕೆ ವಿತ್ ಕ್ರಿಟಿಕಲ್ ರಿವ್ಯೂವರ್ಸು, ಬಟ್ ಏನಾಗ್ಬಿಡುತ್ತೆ ಅಂದರೆ ಅವರು ಏನು ಹೇಳ್ತಾ ಇದ್ದಾರೆ ಆ ಜನ ಆ ಥರ ಇಂಟರ್ಪ್ರೆಟ್ ಮಾಡಲ್ಲ. ಅವ್ರೇನು ನೋಡ್ತಾರೆ ಜನ, ಓಕೆ ಇವ್ನು ಇಷ್ಟೊಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ಮೂವಿ ಸ್ವಲ್ಪ ಆವ್ರೇಜ್ ಇರ್ಬೋದು, ಸೊ ನಾನು ಮನೆಯಲ್ಲೇ ಕೂತ್ಕೊಂಡು ನೋಡ್ಬಿಡ್ತೀನಿ ಅಂತ. ಸೊ ಸಮ್ ಟೈಮ್ಸ್ ನನ್ನ ಪ್ರಕಾರ ಅದಕ್ಕೋಸ್ಕರ ಹೇಳೋದು, ಮೂವಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತಲೇ ಹೇಳ್ಬಿಡಿ. ನೀವು ಅಷ್ಟು ಕ್ರಿಟಿಕಲ್ ಆಗಿಬಿಟ್ರೆ ಜನ ಏನು ಮಾಡ್ತಾರೆ ಅಂದರೆ, ಅವರು ನೀವು ಹೇಳೋದು ಅರ್ಥ ಮಾಡ್ಕೊಳ್ಳಲ್ಲ, ಅಷ್ಟು ಐಕ್ಯೂ ಇರಲ್ಲ, ಅವರು ಅಷ್ಟೊಂದು ಡಬ್ಬ ಇದೆ ಅಂತ ಅನ್ಕೊಂಡ್ಬಿಟ್ಟು ಮೂವಿ ನೋಡೋದೇ ಇಲ್ಲ. ಇನ್ನೊಂದೇನು ಅಂದರೆ, ಆಬ್ವಿಯಸ್ಲಿ ಕೆಲವರು ಬಯಾಸ್ ರಿವ್ಯೂಸ್ ಇದ್ದಾರೆ, ನಿಮಗೆ ಗೊತ್ತು ಐಡಿಯಾಲಜಿ ಅಂತ ಇದೆ. ಸೊ ಅವ್ರನ್ನ ನೋಡಿಕೊಂಡು ಕೆಲವರು ನಾನು ಈ ಐಡಿಯಾಲಜಿ ಫಾಲೋ ಮಾಡ್ತೀನಿ, ನಾನು ಈ ಮೂವಿ ನೋಡಬಾರ್ದು, ಮನೆಯಲ್ಲೇ ನೋಡ್ತೀನಿ ನೋಡಬೇಕಾದ್ರೆ ಅಂತ. ಸೊ ಆ ಥರ ಎಲ್ಲ ಜನ ಆಬ್ವಿಯಸ್ಲಿ ಇವಾಗ ನಿಮಗೆ ಗೊತ್ತು ಇಂಟರ್ನೆಟ್ ಎಲ್ಲ ಹೆಂಗೆ ಆಗ್ಬಿಟ್ಟಿದೆ ಅಂತ. ಸೊ ಅದರಿಂದ ಸಾಕಷ್ಟು ಜನ ಬೇಸಿಕಲಿ ಇನ್ಫಾರ್ಮೇಷನ್ ಹೆವಿ ಆಚೆ ಬಂದುಬಿರೋದ್ರಿಂದ ನಿಮಗೆ, ಆ್ಯಂಡ್ ಅಷ್ಟು ಇನ್ಫಾರ್ಮೇಷನ್ ಓವರ್ಲೋಡ್ ಇರೋದ್ರಿಂದ ಜನ ಸುಮ್ಮನೆ ಥಿಯೇಟರ್ಸ್ ಹೋಗೋದೇನಕ್ಕೆ, ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಅಂತ ನೋಡ್ಬಿಡ್ತಾರೆ. ಸೊ ಇವಾಗ ಟು ಬಿ ವೆರಿ ಆನೆಸ್ಟು, ಮೂವಿ ಟು ಬಿ ವರ್ಕ್ ಇನ್ ಥಿಯೇಟರ್ಸ್ ಏನು ಆಗಬೇಕು ಅಂತ ಹೇಳ್ಬಿಡ್ತೀನಿ. ಫಸ್ಟ್ಲಿ ಮೂವಿ ಹ್ಯಾಸ್ ಟು ಬಿ ವೆರಿ ಗುಡ್ಡು, ದಟ್ ಈಸ್ ದ ಫಸ್ಟ್ ಥಿಂಗು. ಮೂವಿ ಚೆನ್ನಾಗಿಲ್ಲ ಅಂತ ಜನಕ್ಕೆ ಗೊತ್ತಾಗ್ಬಿಡುತ್ತೆ, ಈಸಿಲಿ ಗೊತ್ತಾಗ್ಬಿಡುತ್ತೆ. ಇಟ್ಸ್ ನಾಟ್ ಅ ಡಿಫಿಕಲ್ಟ್ ಥಿಂಗು, ನೀವು ಏನೇ ಮಾಡೋದು ಹೈಡ್ ಮಾಡೋಕ್ಕಾಗಲ್ಲ. ಸೆಕೆಂಡ್ ಬಂದ್ಬಿಟ್ಟು ಮೂವಿ ಎಕ್ಸ್ಪೀರಿಯನ್ಸ್, ಇದು ತುಂಬ ಇಂಪಾರ್ಟೆಂಟ್ ಪಾರ್ಟು. ಥಿಯೇಟ್ರಲ್ಲಿ ನೋಡೋದಕ್ಕೂ ಮನೇಲಿ ನೋಡೋದಕ್ಕೂ ಏನೋ ಡಿಫ್ರೆನ್ಸ್ ಇದೆಯಾ, ಥಿಯೇಟ್ರಲ್ಲಿ ಸಮಥಿಂಗ್ ಡಿಫ್ರೆಂಟ್ ಸ್ಪೆಕ್ಟ್ಯಾಕ್ಯುಲರ್ ಆಗಿ ನೋಡ್ತೀನ ನಾನು. ಸೊ ಅದಕ್ಕೋಸ್ಕರ ನಾನು ಎಕ್ಸಾಂಪಲ್ 3D ಗ್ಲಾಸಸಲ್ಲಿ ನೋಡಬೇಕಾ. ಸೊ ಆ ಥರ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಅವರು ಫಸ್ಟ್ ಆಫ್ ಆಲು ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನೋಡ್ತಾರೆ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಈಸ್ ದಟ್ ನೀವು ಇಫ್ ಯು ಹ್ಯಾವ್ ಟು ಗೋ ಟು ಥಿಯೇಟರ್ಸ್, ಇನ್ನು ಮೊದಲು ಏನಕ್ಕೆ ಥಿಯೇಟರ್ಸ್ ಹೋಗ್ತಾ ಇದ್ವಿ, ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ವಿ, ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಿದ್ವಿ. ಫ್ಯಾಮಿಲಿ ಜೊತೆ ಅಂತೂ ಇವಾಗ ರೀಸನ್ನೇ ಇಲ್ಲ, ಬಿಕಾಸ್ ಮನೆಯಲ್ಲೇ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಬಟ್ ನೀವು ಫ್ರೆಂಡ್ಸ್ ಜೊತೆ ಹೋಗೋ ರೀಸನ್ ಬಂತು, ಬಿಕಾಸ್ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ಮೂವಿಯಲ್ಲಿ ಅಂದರೆ ಅವಾಗ ಹೋಗ್ತೀರಾ. ಅಥವಾ ಕರೆಂಟ್ಲಿ ದ ಬಿಗ್ಗೆಸ್ಟ್ ರೀಸನ್ ನನ್ನ ಪ್ರಕಾರ, ಬಾಕಿ ಎಲ್ಲ ರೀಸನ್ ತುಂಬ ಕಷ್ಟ ಇದೆ. ಒಂದು ಒಳ್ಳೆ ಮೂವಿ ಮಾಡೋದು ಕಷ್ಟ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋಂಥ ಮೂವಿ ಮಾಡೋಕ್ಕೆ ನಿಮ್ಗೆ ಹೆವಿ ಬಜೆಟ್ ಬೇಕಾಗುತ್ತೆ. ಸೊ ಅದು ಕಷ್ಟ. ಫ್ರೆಂಡ್ಸ್ನ ಪುಷ್ ಮಾಡಬೇಕಂದ್ರೆ ಇವಾಗ ನಿಮಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಪೀಪಲ್ ಆರ್ ಲೈಕ್ ಐಸೋಲೇಟೆಡ್ ದಿಸ್ ಡೇ. ಸೊ ಸಿಂಗಲ್ ಆಗಿ ಅವರು ಲೋನ್ಲಿ ಆಗಿದ್ದಾರೆ ಜನ. ಸೊ ಜಾಸ್ತಿ ಫ್ರೆಂಡ್ಸ್ ಅಂತ ಇಲ್ಲ ಮೊದಲಿನ ಥರ. ಸೊ ದ ಲಾಸ್ಟ್ ಆಪ್ಷನ್ ಈಸ್ ದ ಓನ್ಲಿ ಬೆಸ್ಟ್ ಆಪ್ಷನ್ ನನ್ನ ಒಪಿನಿಯನಲ್ಲಿ. ಸೊ ದಟ್ ಈಸ್ ಬೇಸಿಕಲಿ ನಿಮಗೆ ಫ್ಯಾನ್ಸ್. ಸೊ ಫ್ಯಾನ್ಸ್ನ ನೀವು ತುಂಬಿಸ್ಕೊಂಡ್ರೆ ಅವಾಗ ಮಾತ್ರ ನೀವು ಲೈಕ್ ಮೂವೀಸ್ನ ವಾಚ್ ಮಾಡ್ಬೋದು. ಫ್ಯಾನ್ಸ್ ಅಂದರೆ ನಿಮಗೆ ಆ್ಯಕ್ಟರ್ಸು ಫ್ಯಾನ್ಸ್ ಇರ್ಬೋದು, ಅಥವಾ ನಿಮಗೆ ಪಾಪ್ಯುಲರ್ IPs ಇರ್ಬೋದು, ಲೈಕ್ ಮಾರ್ವೆಲ್ಲು, DC ಈ ಥರ. ಲೈಕ್ ಅದಕ್ಕೊಂದು ಫ್ಯಾನ್ ಫಾಲೋವಿಂಗ್ ಇರುತ್ತೆ ನೋಡಿ. ಸೊ ಆ ಥರ ನೀವು ಫ್ಯಾನ್ ಫಾಲೋವಿಂಗ್ ಮಾಡಿದ್ರೆ ಮಾತ್ರ ಜನ ಮೂವಿ ನೋಡೋಕ್ಕೆ ಬರ್ತಾರೆ. ಆ್ಯಂಡ್ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ನೋಡಿ, ಏನಕ್ಕೆ ಇಷ್ಟೊಂದು ನೆಪೋ ಕಿಡ್ಸ್ ಇದ್ದಾರೆ, ಅವ್ರು ಇಷ್ಟೊಂದು ಪಾಪ್ಯುಲರ್ IPs ಲೈಕ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ಸು, ಮಿಷನ್ ಇಂಪಾಸಿಬಲ್, ಇದರದ್ದೇ ಎಷ್ಟು ಎಪಿಸೋಡ್ ಅಂತ ಬರ್ತಾ ಇದೆ, ಎಷ್ಟು ಐ ವುಡ್ ಸೇ ಮೂವೀಸ್ ಬರ್ತಾ ಇದೆ ಪಾರ್ಟ್ಸು ಅಂತ ತುಂಬ ಜನ ಕೇಳ್ತಾರಲ್ಲ. ಯಾಕೆ ಅಂತ ಕೇಳೋದಂದರೆ, ಬೇಸಿಕಲಿ ಅವ್ರಿಗೆ ಒಂದು ಫ್ಯಾನ್ಸ್ನ ಪುಲ್ ಮಾಡಬೇಕು. ಸೊ ಪಾಪ್ಯುಲರ್ ಆ್ಯಕ್ಟರ್ಸ್ ಬಂದರೆ ಮೂವಿ ನೋಡೋಕೆ ಬರ್ತೀರಾ, ಅವ್ರ ಪಾಪ್ಯುಲರ್ IPs ಇದ್ದರೆ ನೀವು ಮೂವಿ ನೋಡೋಕೆ ಬರ್ತೀರಾ. ಆ್ಯಂಡ್ ಈ ನೆಪೋ ಕಿಡ್ಸ್ ಅವ್ರದ್ದು ಫಂಡ ಸಿಂಪಲಾಗಿ ಹೇಳ್ತೀನಿ, ತುಂಬ ಜನ ನೆಪೋ ಏನಕ್ಕೆ ಇದೆಲ್ಲ ತುಂಬ ಸಿಂಪಲಾಗಿ ಇಟ್ ಈಸ್ ಬೇಸಿಕಲಿ ಬಿಸ್ನೆಸ್. ಮೂವಿ ಬಂದ್ಬಿಟ್ಟು ಎಂಡ್ ಆಫ್ ದ ಡೇ ಇಟ್ಸ್ ಬಿಸ್ನೆಸ್ಸು. ನೀವು ಕ್ರಿಟಿಕಲ್ ಆಗಬೇಡಿ ಮೂವಿ ಮೇಕಿಂಗಲ್ಲಿ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಮೊದಲು ತುಂಬ ಚೆನ್ನಾಗಿ ಮೂವೀಸ್ ಇತ್ತು, ಇವಾಗ ತುಂಬ ಕೆಟ್ಟದಾಗಿದೆ. ಎವ್ರಿಥಿಂಗ್ ಈಸ್ ಬಕ್ವಾಸ್ ನನ್ನ ಒಪಿನಿಯಲ್ಲಿ. ಮೊದಲು ಮೂವೀಸು ಆರ್ಟ್ ಹೌಸ್ ಥರ ಮೂವೀಸ್ ಮಾಡ್ತಾಯಿದ್ರು, ಬಟ್ ಬರ್ತಾ ಕಮರ್ಷಿಯಲೈಸ್ ಆಗ್ತಾನೆ ಹೋಯಿತು. ನೀವು ಈವನ್ ದ 90s ನೀವು ನೋಡೋದಾದರೆ ಆ ಟೈಮಲ್ಲಿ ನಿಮಗೆ ಈ ಥರ CGI ಕೈಂಡ್ ಆಫ್ ಮೂವೀಸ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಜುರಾಸಿಕ್ ಪಾರ್ಕು, ಇಂಡಿಪೆಂಡೆನ್ಸ್ ಡೇ, MIB ಈ ಥರ ಮೂವೀಸ್ ಎಲ್ಲ ನೀವು ನೋಡ್ತಾ ಇದ್ರಿ. ಆಬ್ವಿಯಸ್ಲಿ ಅಲ್ಲಿ ಒಳ್ಳೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ತಾಯಿತ್ತು, ನಿಮಗೆ CGI ನೋಡ್ಬೋದು ಅಂತ ನೋಡ್ತಾ ಇದ್ರಿ. ಐ ವುಡ್ ಸೇ ಆ ಥರ ಇಲ್ಲ ಅಂದರೆ ನೀವು ಮೂವಿ ನೋಡೋಲ್ಲ ನಿಜ ಹೇಳ್ಬೇಕಂದ್ರೆ, ಮನೆಯಲ್ಲೇ ಕೂತ್ಕೊಂಡು ನೋಡ್ತಾ ಇದ್ರಿ ನಿಜ ಹೇಳ್ಬೇಕಂದ್ರೆ. ಸೊ ದ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟು ಅದೇ ಥರ ಗ್ರೋ ಆಯಿತು. ಆ್ಯಂಡ್ ಈ ನೆಪೋ ಕಿಡ್ಸ್ ಆಲ್ಸೋ ನೀವು ನೋಡೋದಾದರೆ ಮೂವಿಯಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಬಂದ್ಬಿಟ್ಟು ಇಸ್ ದ ಗಾಸಿಪ್ ಥಿಂಗು. ಆ್ಯಂಡ್ ಇದ್ರ ಬಗ್ಗೆ ನಾನು ಯಾವುದಾದ್ರೂ ಬೇರೆ ವೀಡಿಯೋದಲ್ಲಿ ಮಾತಾಡ್ತೀನಿ.
ಬಟ್ ನನ್ನ ಪ್ರಕಾರ ಮೂವಿ ಮೇಕಿಂಗ್ ಆರ್ ಮೂವಿ ಮೇಕರ್ಸು ಬೇಸಿಕಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ದೇ ವಾಂಟ್ ಈಸ್ ಅಟೆನ್ಷನ್. ಸೊ ನೀವು ಯಾವಾಗಲೂ ನಿಮಗೂ ರೆಲೆವೆಂಟ್ ಆಗಿರಬೇಕು. ಸೊ ನನ್ನ ಪ್ರಕಾರ ಸಮ್ ಹೌ ಆಬ್ವಿಯಸ್ಲಿ ನೆಪೋ ಕಿಡ್ಸ್ ಅವರು ಅವ್ರ ಹತ್ರ ದುಡ್ಡಿದೆ, ಕನೆಕ್ಷನ್ ಇದೆ, ಸೊ ಅವರು ಸಮ್ ಹೌ ದೇ ಆರ್ ಮೇಕಿಂಗ್ ದೆಮ್ ಸೆಲ್ಫ್ ರೆಲೆವೆಂಟು. ಅದೇ ಥರ ದಿ ಬಿಗರ್ ಸ್ಟಾರ್ಸ್, ನೀವು ಇವನ್ ಹಾಲಿವುಡಲ್ಲೂ ಸೇಮೇನೆ ಲೈಕ್ ಬಿಗ್ ಸ್ಟಾರ್ಸು ಅವರು ಅವ್ರನ್ನ ರೆಲೆವೆಂಟ್ ಮಾಡ್ತಾ ಇದ್ದಾರೆ. ಸಮ್ ಹೌ ಏನೋ ಕಾಂಟ್ರವರ್ಸಿಯಲ್ಲಿ ಇರ್ತಾರೆ, ಸಮ್ ಹೌ ಏನೋ ಮಾಡ್ತಾ ಇರ್ತಾರೆ. ಸೊ ರೆಲೆವೆಂಟ್ ಮಾಡೋದ್ರಿಂದ ಅವ್ರದ್ದು ಮೂವೀಸ್ ನೋಡೋಕೆ ಜನ ಜಾಸ್ತಿ ಬರ್ತಾರೆ. ಕಂಪೇರ್ ಮಾಡೋದಾದ್ರೆ ನೀವು ಆರ್ಟ್ ಹೌಸ್ ಮೂವಿನಗಿಂತ ಎಸ್ ಅವ್ರಿಗಿಂತ ಕಮ್ಮಿ ಮಾಡ್ಬೋದು, ಬಟ್ ಓವರ್ ಆಲ್ ನೀವು ನೋಡೋದಾದರೆ ಸಮ್ ಹೌ ನೀವು ಪ್ರೊಡಕ್ಷನಲ್ಲಿ ಓವರ್ ಆಲ್ ಸಕ್ಸಸ್ ನೀವು ನೋಡೋಕ್ಕಾಗೋದು ವಿತ್ ದೀಸ್ ಪೀಪಲ್ ಓನ್ಲಿ ಅನ್ಫಾರ್ಚುನೇಟ್ಲಿ. ಆ್ಯಂಡ್ ಅವ್ರ ಮೇಲೆ ಜಾಸ್ತಿ ಬ್ಯಾಂಕ್ ಮಾಡ್ತಾರೆ. ಅಟೆನ್ಷನ್ ಜಾಸ್ತಿ ಇದ್ದರೆ ಅವ್ರಿಗೆ ಬೇಸಿಕಲಿ ಎಂಡೋರ್ಸ್ಮೆಂಟ್ ಸಿಗುತ್ತೆ, ಅವ್ರಿಗೆ ಲೈಕ್ ಸಕ್ಸಸ್ ಆಗ್ತದೆ. ಸೊ ದಿಸ್ ಇಸ್ ಕೈಂಡ್ ಆಫ್ ಒಂದು ನಿಮಗೆ ಗೊತ್ತಾಗಲ್ಲ, ಬಟ್ ಓವರ್ ಆಲ್ ಬಿಸ್ನೆಸ್ ನೀವು ನೋಡೋದು ಬರೀ ನೀವು ಮೂವಿದು ಫೇಲ್ಯೂರಲ್ಲಿ ನೋಡ್ಬಿಡ್ತೀರಾ. ಬಟ್ ಓವರ್ ಆಲ್ ಅವ್ರ ಬಗ್ಗೆ ನೋಡೋದಾದರೆ ಅವ್ರಿಗೆ ಒಳ್ಳೆ ಮನಿನೇ ಮಾಡ್ತಾ ಇದ್ದಾರೆ. ನಿಜ ಹೇಳಬೇಕಂದ್ರೆ ಮೂವಿ ಚೆನ್ನಾಗಿ ಮನಿ ಮಾಡ್ತಾ ಇಲ್ಲ, ಪ್ರೊಡ್ಯೂಸರ್ಸ್ ಕಷ್ಟ ಆಗ್ತಾ ಇದೆ. ಬಟ್ ಓವರ್ ಆಲ್ ನೀವು ನೋಡೋದಾದರೆ ದ ಆ್ಯಕ್ಟರ್ಸು ಆರ್ ದೀಸ್ ಬಿಗ್ ಸ್ಟಾರ್ಸು ಚೆನ್ನಾಗಿ ದುಡ್ಡೇ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವ್ರಿಗೇನು ಎಫೆಕ್ಟ್ ಆಗ್ತಿಲ್ಲ ನನ್ನ ಒಪಿನಿಯಲ್ಲಿ, ಬಿಸ್ನೆಸ್ ಚೆನ್ನಾಗಿ ಓಡ್ತಾ ಇದೆ ಅವ್ರಿಗೆ. ಬಟ್ ಎಸ್ ಮೂವಿ ಮೇಕಿಂಗಲ್ಲಿ ಈ ಚೇಂಜ್ ಆಗಿದೆ ನೋಡಿ. ಜನಗೆ ಹೋಮ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಬೇಕಾಗಿರೋದ್ರಿಂದ ಥಿಯೇಟರ್ಸಲ್ಲಿ ನಿಮಗೆ ಆ ಕ್ವಾಲಿಟಿ ಆಫ್ ಮೂವೀಸ್ ಇವಾಗ ಬರ್ತಾ ಇಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಸ್ಟಿಲ್ ನೀವು ಸೊಲ್ಯೂಷನ್ ಬಗ್ಗೆ ಕೇಳಪ್ಪ, ಇಷ್ಟೊಂದೆಲ್ಲ ನೀನು ಹೇಳ್ತಾ ಇದ್ದಲ್ಲ, ಮತ್ತೇನು ಸೊಲ್ಯೂಷನು, ಥಿಯೇಟರ್ಸಲ್ಲಿ ಯಾವಾಗ ಮೂವಿ ಜಾಸ್ತಿ ನೋಡ್ಬೋದು ಅಂತ ಹೇಳಿದ್ರೆ, ಟು ಬಿ ವೆರಿ ಆನೆಸ್ಟ್ ನನ್ನ ಪ್ರಕಾರ ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ. ಜನ ಇವಾಗ ಹೋಮ್ ಎಕ್ಸ್ಪೀರಿಯನ್ಸ್ ಮೊದಲು ಇಷ್ಟಪಡ್ತಾ ಇದ್ರು, ಇವಾಗಲೂ ಇಷ್ಟಪಡ್ತಾ ಇದ್ದಾರೆ. ಬಟ್ ದೇರ್ ಆರ್ ಸಮ್ ಐ ವುಡ್ ಸೇ ನಾನು ಸಜೆಸ್ಟ್ ಮಾಡ್ಬೋದು ಮೇ ಬಿ ಸ್ವಲ್ಪ ಇನ್ಕ್ರೀಸ್ ಮಾಡೋಕ್ಕೆ ಥಿಯೇಟರ್ ಎಕ್ಸ್ಪೀರಿಯನ್ಸು ಆರ್ ಥಿಯೇಟರ್ಗೆ ಜಾಸ್ತಿ ಜನ ಬರೋ ಥರ. ಸೊ ಹಿಯರ್ ಆರ್ ಮೈ ರೀಸನ್ನು. ಫಸ್ಟ್ಲಿ ನಾನು ಥಿಯೇಟರ್ಗೆ ಜಾಸ್ತಿ ಜನ ಬರೋ ಥರ ಫಾರ್ ದ ಮಿಡ್ ಮೂವೀಸ್. ಒಳ್ಳೆ ಮೂವೀಸ್ಗೆ ನಿಮಗೆ ಜಾಸ್ತಿ ಜನ ಬರೋ ಪುಲ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಬಿಕಾಸ್ ಒಳ್ಳೆ ಮೂವಿ ಇದ್ದರೆ ಜನ ಥಿಯೇಟರ್ಸ್ಗೆ ಹೋಗೇ ಹೋಗ್ತಾರೆ. ನೀವೇ ನೋಡ್ಬೋದು ಎಕ್ಸಾಂಪಲ್ ಕಾಂತಾರ, ಏನು ಪುಲ್ ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ಅಷ್ಟೊಂದು ಮಾರ್ಕೆಟಿಂಗು ಮಾಡಿರಲಿಲ್ಲ, ಬಟ್ ಮೂವಿ ಚೆನ್ನಾಗಿದೆ ಅಂತ ಜನ ಹೋದರು. ಸೊ ಫಾರ್ ಮಿಡ್ ಮೂವೀಸೇ ಆ್ಯಕ್ಚುಲಿ ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ಯಾವ ಥರ ಪುಲ್ ಮಾಡಬೇಕು ಅಂತ, ಅವ್ರು ಥಿಯೇಟರ್ಸ್ಗೆ ಯಾವ ಥರ ಹೋಗ್ಬೇಕು ಅಂತ ಕೇಳೋದಾದರೆ, ಫಸ್ಟ್ ಈಸಿಯೆಸ್ಟ್ ವೇ, ನಾನು ಆಲ್ರೆಡಿ ಇದನ್ನು ಈ ಮೆಥಡ್ ಬೇಸಿಕಲಿ ಐ ಆಮ್ ಸೀಯಿಂಗ್ ಇನ್ ಅಮೇರಿಕಾದಲ್ಲಿ ಈ ಮೆಥಡ್ನ ಯೂಸ್ ಮಾಡ್ತಾ ಇದ್ದಾರೆ. ಮೇ ಬಿ ಇಂಡಿಯಾದಲ್ಲಿ ಇದನ್ನು ಅಪ್ಲೈ ಮಾಡಿದೆ ಮೇ ಬಿ ಥಿಯೇಟರ್ಸ್ ಫಿಲ್ ಆಗ್ಬೋದು. ದಟ್ ಈಸ್ ಬೇಸಿಕಲಿ ಥಿಯೇಟರ್ ಸಬ್ಸ್ಕ್ರಿಪ್ಷನ್. ಸೊ ಥಿಯೇಟರ್ ಸಬ್ಸ್ಕ್ರಿಪ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವು 1 ಇಯರ್ಗೆ ಅರೌಂಡ್ 1500 rupees ಪೇ ಮಾಡಿದ್ರೆ ನೀವು ಅರೌಂಡ್ 20 ಮೂವೀಸ್ನ ನೀವು ನೋಡ್ಬೋದು. ಆ್ಯಂಡ್ ದ ಥಿಯೇಟ್ರಲ್ಲಿ ನಿಮಗೆ ಗೊತ್ತು ಪ್ರೈಸಸ್ಸು, ಥಿಯೇಟರ್ ಟಿಕೆಟ್ ಪ್ರೈಸಸ್ಸು ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಯು ವಿಲ್ ಬಿ ಇಮ್ಯೂನ್ ಟು ದಟ್. ಸೊ ನೀವು ಇಮ್ಯೂನ್ ಆಗಿರ್ತೀರಾ, ಏನೇ ಪ್ರೈಸ್ ಆಗಿರಲಿ, ನೀವು 1500 ಪೇ ಮಾಡಿದ್ರೆ ನೀವು 20 ಮೂವೀಸು ಇನ್ನು ವರ್ಷ ಯಾವಾಗ ಬೇಕಾದರೂ ಹೋಗ್ಬಿಟ್ಟು ನೋಡ್ಬೋದು ಅಂತ. ಸೊ ಇದೇನಾದರೂ ಮಾಡಿಬಿಟ್ರೆ ಥಿಯೇಟರ್ಸ್ಗೆ ಆಬ್ವಿಯಸ್ಲಿ ಜನ ಬರ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ವೇ ನನ್ನ ಒಪಿನಿಯನ್, ಥಿಯೇಟರ್ ಐ ವುಡ್ ಸೇ ಸಬ್ಸ್ಕ್ರಿಪ್ಷನ್ನು. ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಥರ OTT ಚಾನಲ್ಸು ಡಾಮಿನೇಟ್ ಮಾಡ್ತಾ ಇದೆ. ಸೊ ಐ ಥಿಂಕ್ ದೇ ಹ್ಯಾವ್ ಟು ಕಮ್ ಟು ಥಿಯೇಟರ್ಸ್. ಐ ಥಿಂಕ್ ಆಲ್ರೆಡಿ ಪ್ಲ್ಯಾನ್ ಇದೆ, ನೆಟ್ಫ್ಲಿಕ್ಸ್ ಐ ಥಿಂಕ್ ಥಿಯೇಟರ್ಗೆ ಬರ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಸೊ ಥಿಯೇಟರ್ಗೆ ಬರೋದು ಯಾವ ಥರ ಅಂತ ಕೇಳೋದಾದರೆ, ಒಂದು ಆಬ್ವಿಯಸ್ಲಿ ನೆಟ್ಫ್ಲಿಕ್ಸ್ದೇ ಎಕ್ಸ್ಕ್ಲೂಸಿವ್ ಥಿಯೇಟರ್ಸ್ನ ಮಾಡ್ಬೋದು ಫ್ಯೂಚರಲ್ಲಿ. ನೆಟ್ಫ್ಲಿಕ್ಸ್ ಅಂತ ಈ ಥರ ಸಬ್ಸ್ಕ್ರಿಪ್ಷನ್ ಚಾನಲ್ದೇ ಎಕ್ಸ್ಕ್ಲೂಸಿವ್ ಥಿಯೇಟರ್ಸ್ ಮಾಡ್ಬೋದು. ಆರ್ ನನ್ನ ಪ್ರಕಾರ ಏನು ಮಾಡ್ಬೋದು ಅಂದರೆ, ಥಿಯೇಟರ್ ಅವ್ರ ಜೊತೆ ಲೈಕ್ ಒಂದು ನೆಗೋಸಿಯೇಷನ್ ಮಾಡಿಬಿಟ್ಟು ವಾಟ್ ದೇ ಕ್ಯಾನ್ ಡೂ ಇಸ್, ಇಫ್ ನಿಮ್ಮ ಹತ್ರ ಅಮೆಝಾನ್ ಆರ್ ನೆಟ್ಫ್ಲಿಕ್ಸ್ ಯಾವ್ದು ಸಬ್ಸ್ಕ್ರಿಪ್ಷನ್ ಇದೆ ಅಂದರೆ, ಆ ಅಮೆಝಾನ್ ಆರ್ ನೆಟ್ಫ್ಲಿಕ್ಸ್ ಎಕ್ಸಾಂಪಲ್ ಸ್ಟ್ರೇಂಜರ್ ಥಿಂಗ್ಸ್ ಇದೆ. ಸೊ ಸ್ಟ್ರೇಂಜರ್ ಥಿಂಗ್ಸು ಫಸ್ಟ್ ಎಪಿಸೋಡ್ ಬಂದ್ಬಿಟ್ಟು ನಿಮಗೆ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಇರುತ್ತೆ, ಆಬ್ವಿಯಸ್ಲಿ ಪ್ರೀಮಿಯರ್ ಆಗಿ. ಸೊ ಆಬ್ವಿಯಸ್ಲಿ ನೀವು ದಟ್ OTTಯಲ್ಲಿ ಮನೆಯಲ್ಲೂ ಆರಾಮಾಗಿ ನೋಡ್ಬೋದು. ಬಟ್ ನಿಮಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಫಸ್ಟ್ ಎಪಿಸೋಡ್ ಆಫ್ ಸ್ಟ್ರೇಂಜರ್ ಥಿಂಗ್ಸ್ನ ನೀವು ಥಿಯೇಟ್ರಲ್ಲಿ ನೋಡ್ಬೋದು. ಆ್ಯಂಡ್ ನಿಮಗೆ ಬೇಕಾಗಿರೋದು ಜಸ್ಟ್ ನಿಮಗೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್. ಇಫ್ ಯು ಹ್ಯಾವ್ ದ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನೀವು ಫ್ರೀ ಆಗಿ ಥಿಯೇಟ್ರಲ್ಲಿ ನೋಡ್ಬೋದು. ಅಂದರೆ ದೆನ್ ನನ್ನ ಪ್ರಕಾರ ಪುಲ್ ಮಾಡುತ್ತೆ ಆ್ಯಕ್ಚುಲಿ ಆಡಿಯನ್ಸ್ನ ಟು ಗೋ ಟು ಥಿಯೇಟರ್ಸು. ಯೂಶಲಿ ಥಿಯೇಟ್ರಲ್ಲಿ ನೀವು ಪುಲ್ ಮಾಡಬೇಕು, ಬಿಕಾಸ್ ದೆರ್ ಇಸ್ ನೋ ರೀಸನ್ ಟು ಗೋ ಟು ಥಿಯೇಟರ್. ಸೊ ದಿಸ್ ಇಸ್ ಒನ್ ಆಫ್ ದ ಗುಡ್ ಪುಲ್ಲು. ಆ್ಯಂಡ್ ಕೆಲವು ಐ ವುಡ್ ಸೇ ತುಂಬ ಪಾಪ್ಯುಲರ್ IPsಲ್ಲಿ ನೀವು ಮೇ ಬಿ ಸರ್ಟನ್ ಒಂದು ನೆಗ್ಲಿಜಿಬಲ್ ಅಮೌಂಟ್ನ ಕೇಳ್ಬೋದು, 50 ರೂಪಾಯಿ 100 ರೂಪಾಯಿ ಕೇಳ್ಬಿಟ್ಟು, ಓಕೆ ನೀನು 100 ರೂಪಾಯಿ ಪೇ ಮಾಡೋ ಸಬ್ಸ್ಕ್ರಿಪ್ಷನ್ ಇರಬೇಕು, 100 ರೂಪಾಯಿ ಪೇ ಮಾಡಿಬಿಟ್ರೆ ನೀನು ಥಿಯೇಟ್ರಲ್ಲಿ ವಾಚ್ ಮಾಡ್ಬೋದು. ಅಂದರೆ ಅವಾಗ ಮೇ ಬಿ ಜನ ಪುಲ್ ಆಗಿಬಿಟ್ಟು ದೇ ವಿಲ್ ಗೋ ಟು ಥಿಯೇಟರ್ಸ್ ಅಂತ ನನಗೆ ಅನಿಸ್ತದೆ. ಸೊ ಇನಿಷಿಯಲಿ ನನ್ನ ಪ್ರಕಾರ ಫ್ರೀನೇ ಕೊಡಬೇಕು, ಅವಾಗ ಜನ ತುಂಬ್ಕೊಂಡ್ಬಿಡ್ತಾರೆ. ಅವಾಗ ಥಿಯೇಟರ್ಸಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಇದ್ದರೆ ಸಾಕು, ಯು ಕ್ಯಾನ್ ವಾಚ್ ದಿಸ್ ಮೂವಿ ಅಂತ ಇದ್ದರೆ ಅವಾಗ ಚೆನ್ನಾಗಿರುತ್ತೆ. ಸೊ ದಟ್ ಈಸ್ ಒನ್ ವೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವೇ ಯಾವ ಥರ ಬೇಸಿಕಲಿ ಜನನ ಪುಲ್ ಮಾಡ್ಬೋದು ಥಿಯೇಟರ್ಸ್ ಅಂತ ಕೇಳೋದಾದರೆ, ನಿಮಗೆ ಥಿಯೇಟರ್ಸಲ್ಲಿ ಹೇಗಿದ್ರು ನೀವು ಮೂವಿನ ನೋಡ್ತೀರಾ. ಸೊ ಈ ಥಿಯೇಟರ್ಸ್ ಅವ್ರ ಹತ್ರನೇ ಒಂದು ಆ್ಯಪ್ ಇರಲಿ. ಸೊ ಥಿಯೇಟರ್ಸ್ ಅವ್ರು ಏನು ಮಾಡ್ಬೋದು ಅಂದರೆ, ಬೇಸಿಕಲಿ ಒಂದು ಟಿಕೆಟ್ ತೊಗೊಂಡ್ರೆ, ನಾರ್ಮಲ್ ಆಗಿ ಏನು ಟಿಕೆಟ್ ತೊಗೋತೀರಾ ಅದರಲ್ಲಿ ನೀವು ಆಬ್ವಿಯಸ್ಲಿ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದ ಮೂವಿ ಇನ್ ದ ಥಿಯೇಟರ್. ಆ ಟೈಮಲ್ಲಿ ನೀವು ನೋಡಿದ್ರೆ ನೀವು ಎಂಟೈರ್ ಮೂವಿನ ನೋಡ್ಬೋದು. ಇನ್ ಕೇಸ್ ಆಲ್ಸೋ ನಿಮಗೆ ಒಂದು ಎಕ್ಸ್ಟ್ರಾ ಫೆಸಿಲಿಟಿ ಇರುತ್ತೆ ವೇರ್ ನೀವು ನಿಮ್ಮ ಥಿಯೇಟ್ರನ್ನ ಮನೆಯಲ್ಲೂ ನೋಡ್ಬೋದು. ಸೊ ಯು ಕ್ಯಾನ್ ರೀವಾಚ್ ದಟ್ ಮೂವಿ ಇನ್ ದ ಹೋಮ್ ಆಲ್ಸೋ. ಜಸ್ಟ್ ಯು ಹ್ಯಾವ್ ಟು ಪೇ ಅ ಸರ್ಟನ್ ಅಮೌಂಟು, ಸೊ ದಟ್ ನೀವು ಮನೆಯಲ್ಲೂ ನೋಡ್ಬೋದು ಆ್ಯಂಡ್ ಥಿಯೇಟ್ರನ್ನ ನೀವು ಮೂವಿನ ನೀವು ಥಿಯೇಟ್ರಲ್ಲೂ ನೋಡ್ಬೋದು. ಸೊ ಈ ಫೆಸಿಲಿಟಿ ಕೊಟ್ಬಿಟ್ರೆ ಫಾರ್ ದ ಸೇಮ್ ಪ್ರೈಸು, ನೀವು ಪ್ರೈಸ್ ತಿರ್ಗಾ
ಡಬಲ್ ಮಾಡಿದ್ರೆ ಜನ ಹೋಗಲ್ಲ ಅಲ್ಲಿ. ಸೇಮ್ ಪ್ರೈಸ್ಗೆ ನೀವು ಥಿಯೇಟರ್ ಎಕ್ಸ್ಪೀರಿಯನ್ಸು ಪಡಿಬೋದು, ಮನೆಯಲ್ಲೂ ನೋಡ್ಬೋದು. ಆ ಡೇ ಅಲ್ಲಿ ಬೇಸಿಕಲಿ ಒಂದು ದಿನ ಮಾತ್ರ ಅವೈಲೇಬಲ್ ಇರುತ್ತೆ. ಒಂದು ದಿನದಲ್ಲಿ ನೀವು ಮನೆಯಲ್ಲೂ ನೋಡ್ಬೋದು ಆ್ಯಂಡ್ ಥಿಯೇಟ್ರಲ್ಲೂ ನೋಡ್ಬೋದು. ಅಂದರೆ ವಾಟ್ ವಿಲ್ ಹ್ಯಾಪನ್ ಇಸ್, ನೀವು ಅದೇ ಮೂವಿ ಟಿಕೆಟ್ ನೀವು ಫಾರ್ ಎಕ್ಸಾಂಪಲ್ ನನಗೆ ಈ ಫೆಸಿಲಿಟಿ ಇದ್ದರೆ ನಾನು ಆಬ್ವಿಯಸ್ಲಿ ಕಾಂತಾರ ನಾನು ಥಿಯೇಟ್ರಲ್ಲೂ ಹೋಗ್ಬಿಟ್ಟು ನೋಡ್ಬಿಡ್ತಾ ಇದ್ದೆ. ಆಲ್ಸೋ ನಾನು ಮನೆಯವ್ರ ಜೊತೆ ನೋಡಬೇಕಿತ್ತಲ್ವ, ಸೊ ನಾನು ಮನೆಯವ್ರ ಜೊತೆನೂ ನಾನು ಮನೆಗೆ ಬಂದುಬಿಟ್ಟು ಆರಾಮಾಗಿ ಮನೆಯವ್ರ ಜೊತೆ ನೋಡ್ಬೋದು. ಸೊ ಐ ಡೋಂಟ್ ನೀಡ್ ಟು ಸ್ಪೆಂಡ್ ಎಕ್ಸ್ಟ್ರಾ ಫಾರ್ ಮೈ ಫ್ಯಾಮಿಲಿ ಫಾರ್ ದ ಟಿಕೆಟು. ಸೊ ಮನೆಯಲ್ಲೂ ನೋಡ್ಬೋದು. ಆರ್ ಫಾರ್ ಸರ್ಟನ್ ಟೈಮ್ಸ್ ನಿಮಗೆ ಮೂವಿ ನೋಡಿಬಿಟ್ಟು ತಿರ್ಗಾ ಅದನ್ನ ರಿವಾಚ್ ಮಾಡಿಬಿಟ್ಟು ಏನಿತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ತಿರ್ಗಾ ಮನೇಲಿ ಹೋಗ್ಬಿಟ್ಟು ರಿವಾಚ್ ಮಾಡ್ಬೋದು. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಆರ್ ನಿಮಗೆ ಥಿಯೇಟರ್ ಹೋಗಲೇ ಇಲ್ಲ ಅಂತ ಅಂದ್ಕೊಳ್ಳಿ, ನನಗೆ ಏನೋ ಫಾರ್ ಸರ್ಟನ್ ರೀಸನ್ ನನಗೆ ಥಿಯೇಟರ್ ಹೋಗಿ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಸೊ ಆವಾಗ ನಾನು ಮನೆಯಲ್ಲೇ ಕಂಪ್ಲೀಟ್ ಮೂವಿನ ನೋಡ್ಬೋದು. ಸೊ ಈ ಫೆಸಿಲಿಟಿಯನ್ನು ಕೊಟ್ಟರೆ ಅಗೇನ್ ನನಗೆ ಅನಿಸ್ತಾ ಇದೆ ದಟ್ ಮೇ ಬಿ ಇಟ್ ವಿಲ್ ಪುಲ್ ಪೀಪಲ್ ಟು ವಾಚ್ ಮೂವೀಸ್. ಸೊ ಇಷ್ಟು ದೊಡ್ಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಬೇಸಿಕಲಿ ಯಾಕೆ ಮೂವೀಸ್ನ ಥಿಯೇಟ್ರಲ್ಲಿ ನೋಡ್ತಾ ಇಲ್ಲ ಆ್ಯಂಡ್ ಸಮ್ ಸೊಲ್ಯೂಷನ್ನು ಕೊಟ್ಟಿದ್ದೀನಿ. ಸೊ ಐ ಥಿಂಕ್ ನಾನು ನೋಡಿದ್ದೀನಿ ಜನರು ತುಂಬ ಇಮೋಷ್ನಲ್ ಆಗಿ ಹೇಳ್ತಾರೆ. ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ, ಬಿಕಾಸ್ ಈ ಮೂವಿ ಎಂಡ್ ಆಫ್ ದ ಡೇ ಬಿಸ್ನೆಸ್ಸು, ನೀವು ಏನೇ ಹೇಳಿದ್ರು ಸೊ ಬಿಸ್ನೆಸ್ ವರ್ಕ್ ಆಗ್ತಾ ಇದೆ ಅಂದರೆ ಮಾತ್ರ ಮೂವಿ ವರ್ಕ್ ಆಗುತ್ತೆ. ಸೊ ಇದೀಸ್ ಆದ ಸೊಲ್ಯೂಷನ್ ನಾನು ಕೊಟ್ಟಿದ್ದೀನಿ. ಮೇ ಬಿ ಇದು ವರ್ಕ್ ಆದರೆ ಚೆನ್ನಾಗಿರುತ್ತೆ ಥಿಯೇಟರ್. ಬಟ್ ನನ್ನ ಒಪಿನಿಯನ್ಲಿ ಇವಾಗಲೂ ಜನರಿಗೆ ಹೋಮ್ ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ಪೀಪಲ್ ವಾಂಟ್, ಇಸ್ ನನ್ನ ಒಪಿನಿಯನ್. ಎಂಡ್ ಆಫ್ ದ ಡೇ ಇಟ್ ಈಸ್ ವಾಚಿಂಗ್ ದ ಮೂವಿ, ಎಲ್ಲಿ ವಾಚ್ ಮಾಡೋದು ಇಸ್ ನಾಟ್ ಇಂಪಾರ್ಟೆಂಟ್, ಈಸ್ ಮೈ ಒಪಿನಿಯನ್ನು. ಸೊ ನಿಮಗೆ ಏನಿಸುತ್ತೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಕಾಮಿಕ್ ಶಿಷ್ಯನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.